ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸ್ನೇಹಿತರೆ, ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ನಾಳೆಯಿಂದ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಈ ಪರೀಕ್ಷೆಯ ಕುರಿತಾಗಿ ಉಚಿತ ಕಾರ್ಯಾಗಾರವನ್ನು 2 ದಿನಗಳ ಮಟ್ಟಿಗೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳು, ಅದರ ಸಿಲೆಬಸ್ ಏನಿರುತ್ತೆ, ಯಾವ ರೀತಿ ಅದನ್ನು ಓದಬೇಕಾಗಿರುತ್ತೆ, ಅದರ ಮೆಟೀರಿಯಲ್ ಅನ್ನು ನಾವು ಹೇಗೆ ಕಲೆಕ್ಟ್ ಮಾಡ್ಕೊಳ್ಬೇಕು, ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಉಚಿತ ಮಾರ್ಗದರ್ಶನವನ್ನು ನೀಡಲಾಗುತ್ತೆ. ಸೊ ಪತ್ರಿಕೆ 1ರಲ್ಲಿ ವಿಶೇಷವಾಗಿ ಈ ಒಂದು ಪರೀಕ್ಷೆಯಲ್ಲಿ ಕೆಲವೊಂದು ಹೊಸ ಸಬ್ಜೆಕ್ಟ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ರೀಜನಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು, ಅದಾದಮೇಲೆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ಇಂಟ್ರಡ್ಯೂಸ್ ಮಾಡಿರ್ತಾರೆ. ಈ ಹೊಸ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿರ್ತಕ್ಕಂಥ ಅಥವಾ ಹೆಚ್ಚಿನ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ನಮ್ಮ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಈ ಪರೀಕ್ಷೆಯನ್ನ ಪಾಸ್ ಮಾಡಬೇಕಾಗಿದ್ರೆ ಪೇಪರ್ 2 ಅಂತಕ್ಕಂಥದ್ದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿರುತ್ತೆ, ಯಾವ ಪ್ರಶ್ನೆಗಳನ್ನ ಅವರು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ, ಯಾವ ರೀತಿ ನಿಮ್ಮ ಅಪ್ರೋಚ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿರುತ್ತೆ, ಸೊ ಎಲ್ಲದರ ಕುರಿತಂತೆ ಉಚಿತವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ನಲ್ಲಿ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಯಾರ್ಯಾರು ಜ್ಞಾನಗಂಗೋತ್ರಿ ಸಂಸ್ಥೆಗೆ ಹತ್ತಿರದಲ್ಲಿರ್ತೀರಾ, ನೀವು ಆಫ್ಲೈನ್ಗೆ ನೇರವಾಗಿ ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ದೂರದ ಊರಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು ಸೆಷನ್ಗಳ ಲಿಂಕ್ಗಳನ್ನು ನಾವು ಶೇರ್ ಮಾಡ್ತೇವೆ. ಸೊ ನೀವು ಡೈರೆಕ್ಟ್ ಆಗಿ ನಮ್ಮನ್ನ ಜಾಯ್ನ್ ಆಗಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಾವು ಇವತ್ತಿನ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಇದು 2ರಿಂದ 4ನೇ ಮಾರ್ಚ್ನ ಎಲ್ಲ ಅಪ್ಡೇಟ್ಸ್ ಅನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋದಕ್ಕಿಂತ ಮುಂಚೆ 2 ಪ್ರಶ್ನೆಗಳ ಉತ್ತರಗಳನ್ನು ನಾವು ನೋಡೋದಾದ್ರೆ, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. 2022ರ ಚಿರತೆ ಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಚಿರತೆಗಳನ್ನು ವರದಿ ಮಾಡಿದೆ? ಸೊ ಅಕಾರ್ಡಿಂಗ್ ಟು 2022 ಲೆಪರ್ಡ್ ಸೆನ್ಸಸ್, ವಿಚ್ ಸ್ಟೇಟ್ ರಿಪೋರ್ಟೆಡ್ ದಿ ಹೈಯೆಸ್ಟ್ ನಂಬರ್ ಆಫ್ ಲೆಪರ್ಡ್ಸ್? ಸೊ ಡೇಟ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಟೈಗರ್ ಸೆನ್ಸಸ್ ಆಗಿರ್ತಕ್ಕಂಥದ್ದು 2022ರಲ್ಲಿ, ಮತ್ತೆ ಲೆಪರ್ಡ್ ಸೆನ್ಸಸ್ ಆಗಿರೋದು ಕೂಡ 2022ರಲ್ಲಿ. ಸೊ ಈ ಒಂದು ಗಣತಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಚಿರತೆಗಳನ್ನ ನಾವು ನೋಡಬಹುದು ಅಂತ ಪ್ರಶ್ನೆ ಕೇಳಿದಾಗ, ಸೊ ಮಧ್ಯಪ್ರದೇಶ ಅಂತ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಒಂದು ಕಾಮನ್ ಪಾಯಿಂಟ್ ಏನು ಅಂದ್ರೆ, ಸೊ ಟೈಗರ್ ಪಾಪ್ಯುಲೇಷನ್ ಕೂಡ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ, ಚಿರತೆಗಳ ಪಾಪ್ಯುಲೇಷನ್ ಕೂಡ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಕಳೆದ ಸೆನ್ಸಸ್ ಯಾವಾಗ ನಡೆದಿದೆ? ಸೊ ಲಾಸ್ಟ್ ಸೆನ್ಸಸ್ ನಡೆದಿರ್ತಕ್ಕಂಥದ್ದು 2018 ಅಲ್ಲಿ ನಡೆದಿರುತ್ತೆ. ಸೊ ಇದು ಆಗಿದ 4 ವರ್ಷಗಳ ಗ್ಯಾಪ್ ನಲ್ಲಿ ನಾವು ಮತ್ತೊಂದು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಿರ್ತೇವೆ. ಸೊ ಈ 2 ಗ್ಯಾಪ್ ನಲ್ಲಿ ನಮ್ಮ ಭಾರತ ದೇಶದಲ್ಲಿ 8% ಅಷ್ಟು ಈ ಒಂದು ಲೆಪರ್ಡ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಪ್ರಿಸೈಸ್ ಆಗಿ ಸಂಖ್ಯೆಯನ್ನ ಹೇಳೋದಾದ್ರೆ 13,874 ಲೆಪರ್ಡ್ಸ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಟಾಪ್ 5 ಸ್ಟೇಟ್ಸ್ ಯಾವ್ದ್ಯಾವ್ದು ಅನ್ನೋದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಟಾಪ್ 1 ನಿಮಗೆ ಡೆಫಿನೆಟ್ಲಿ ಗೊತ್ತಾಗಿದೆ, ಮಧ್ಯಪ್ರದೇಶ. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 3ನೇ ಸ್ಥಾನದಲ್ಲಿ ಕರ್ನಾಟಕ, 4ನೇ ಸ್ಥಾನದಲ್ಲಿ ತಮಿಳುನಾಡು ಮತ್ತು 5ನೇ ಸ್ಥಾನದಲ್ಲಿ ನಾವು ಛತ್ತೀಸ್ಗಢ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಬಹುಮುಖ್ಯವಾಗಿ ನಮ್ಮ ರಾಜ್ಯದ ಸಂಖ್ಯೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ರಾಜ್ಯದಲ್ಲಿ 1879 ಚಿರತೆಗಳು ಅಥವಾ ಲೆಪರ್ಡ್ಸ್ ಗಳನ್ನ ಸೊ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬಹುದಾಗಿರುತ್ತೆ. ಬಟ್ ಈ ಒಂದು ಸೆನ್ಸಸ್ ಅಲ್ಲಿ ಸ್ವಲ್ಪ ಲ್ಯಾಕುನಾ ಇರುತ್ತೆ. ಆ ಒಂದು ಲ್ಯಾಕುನಾ ಏನು ಅಂದ್ರೆ, ಸೊ ನಮ್ಮ ಭಾರತ ದೇಶದ ಥ್ರೂಔಟ್ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಈ ಒಂದು ಗಣತಿಯನ್ನ ಕಂಡಕ್ಟ್ ಮಾಡಿರೋದಿಲ್ಲ. 70% ಆಫ್ ದಿ ಹ್ಯಾಬಿಟ್ಯಾಟ್ ಅಂದ್ರೆ ಈ ಒಂದು ಚಿರತೆಗಳು ಎಲ್ಲಿ ವಾಸ ಮಾಡ್ತವೆ, ಆ ಒಂದು ವಾಸ ಮಾಡ್ತಕ್ಕಂಥ ಪ್ರದೇಶಗಳ 70% ಭಾಗದಲ್ಲಿ ಮಾತ್ರ ಈ ಒಂದು ಗಣತಿಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ 20 ರಾಜ್ಯಗಳಲ್ಲಿ ಮಾತ್ರ ಈ ಒಂದು ಗಣತಿಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಯಾವ ರಾಜ್ಯಗಳಲ್ಲಿ ಟೈಗರ್ ರಿಸರ್ವ್ಸ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿ ಮಾತ್ರ ಈ ಒಂದು ಗಣತಿಯನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವುದೇ ಒಂದು ಪ್ರಾಣಿಯ ಬಗ್ಗೆ ನಾವು ಸೆನ್ಸಸ್ ಅನ್ನ ಸ್ಟಡಿ ಮಾಡಿದಾಗ ಅದರ ರಿಲೇಟೆಡ್ ಕೋರಿಲೇಷನ್ ಅನ್ನ ನಾವು ಮಾಡ್ಕೊಂಡಾಗ ಹೆಚ್ಚಿನ ನೆನಪನ್ನ ನಾವು ಇಟ್ಕೊಳ್ಬಹುದಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, 2022ರಲ್ಲಿ ನಾವು ಟೈಗರ್ ಸೆನ್ಸಸ್ ಅನ್ನ ಕೂಡ ಮಾಡಿರ್ತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಟೈಗರ್ಸ್ ಅನ್ನ ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶವಾಗಿರುತ್ತೆ. ಸೊ ಕರ್ನಾಟಕ ಇಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುತ್ತೆ. ಲೆಪರ್ಡ್ ಬಂದಾಗ
ಮೂರನೇ ಸ್ಥಾನದಲ್ಲಿ ಬರುತ್ತೆ, ಮತ್ತೆ ಟೈಗರ್ ಬಂದಾಗ ನಾವು 2ನೇ ಸ್ಥಾನದಲ್ಲಿ ಇದೀವಿ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ 3ನೇ ಸ್ಥಾನದಲ್ಲಿ ಉತ್ತರಾಖಂಡ ಮತ್ತು 4ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸೆನ್ಸಸ್ ನ ಪ್ರಕಾರ ಸೊ ನಮ್ಮ ಭಾರತ ದೇಶದಲ್ಲಿ ಒಟ್ಟು 8% ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಲೆಪರ್ಡ್ ನ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಏನು ಅಂತ ಕೇಳ್ತಾರೆ. ಸೊ ಇದರ ವೈಜ್ಞಾನಿಕ ಹೆಸರನ್ನ ನಾವು ಪ್ಯಾಂಥರಾ ಪರ್ಡುಸ್ ಫುಸ್ಕಾ ಅಂತ ಕರೀತೇವೆ. ಸೊ ಈ ಪ್ರಾಣಿ ಭಾರತವನ್ನ ಹೊರತುಪಡಿಸಿ ಬೇರೆ ಯಾವ ರಾಷ್ಟ್ರಗಳಲ್ಲಿ ಕಂಡು ಬರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ನೇಪಾಲ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಮ್ಯಾನ್ಮಾರ್ ಮತ್ತು ಚೈನಾ, ಸೊ ಈ ಎಲ್ಲ ಏಷ್ಯನ್ ಕಂಟ್ರೀಸ್ಗಳೇ ಆಗಿರ್ತವೆ. ಸೊ ಈ ಒಂದು ರಾಷ್ಟ್ರಗಳಲ್ಲಿ ಅಧಿಕ ಸಂಖ್ಯೆಯ ಲೆಪರ್ಡ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಲೆಪರ್ಡ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ, ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿ ಏನಂದ್ರೆ ಸೊ ಮರವನ್ನ ಹತ್ತತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಮರವನ್ನ ಹತ್ತೋದು ಮಾತ್ರ ಅಲ್ಲ, ಸೊ ಅದು ಇಳಿಮುಖವಾಗಿ ಮರವನ್ನ ಇಳಿತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಅದು ಬೇಟೆ ಆಡ್ತಕ್ಕಂಥ ಪ್ರಾಣಿಯನ್ನ ಮರದ ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಏಕೈಕ ಪ್ರಾಣಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ IUCN ನ ಪ್ರಕಾರ ಇದು ವಲ್ನರಬಲ್ ಆಗಿರುತ್ತೆ. ಅದನ್ನ ನಾವು ಕನ್ನಡದಲ್ಲಿ ದುರ್ಬಲ ಅಂತ ಕರಿತೇವೆ. ಸೊ IUCN ಪ್ರಕಾರ ಇದು ವಲ್ನರಬಲ್ ಅಥವಾ ದುರ್ಬಲ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಸೆನ್ಸಸ್ ನ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 8% ಆಫ್ ಲೆಪರ್ಡ್ಗಳು ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದು ರಾಜ್ಯದಲ್ಲಿ ಮಾತ್ರ ಇವುಗಳ ಸಂಖ್ಯೆ ಬಹಳ ಡಿಕ್ಲೇನ್ ಆಗಿರುತ್ತೆ. ಆ ರಾಜ್ಯ ಯಾವುದು ಅಂದ್ರೆ ಉತ್ತರಾಖಂಡ್. ಎಷ್ಟು ಪರ್ಸೆಂಟೇಜ್ ಡಿಕ್ಲೇನ್ ಆಗಿರುತ್ತೆ ಅಂದ್ರೆ 22% ಡಿಕ್ಲೇನ್ ಆಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಸಂಖ್ಯೆ ಕುಸಿಲಿಕ್ಕೆ ಕಾರಣಗಳೇನು ಅಂತ ಹೇಳೋದಾದ್ರೆ ಪೋಚಿಂಗ್ ಅಂತ ಕರಿತೇವೆ. ಪೋಚಿಂಗ್ ಅಂತ ಹೇಳಿದ್ರೆ ಸೊ ಅದನ್ನ ಕಳ್ಳ ಬೇಟೆ ಆಡ್ತಕ್ಕಂಥದನ್ನ ನಾವು ಪೋಚಿಂಗ್ ಅಂತ ಕರಿತೇವೆ. ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂತ ಕರಿತೇವೆ, ಅಂದ್ರೆ ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಅಂತ ಕರಿತೇವೆ. ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ಅಂದ್ರೆ ಬೆಂಗಳೂರಲ್ಲೇ ನೀವು ಸಾಕಷ್ಟು ನ್ಯೂಸ್ ಗಳನ್ನ ಕೇಳಿರ್ತೀರ. ಲೆಪರ್ಡ್ ಬಂದ್ಬಿಟ್ಟಿದೆ, ಸೊ ಲೆಪರ್ಡ್ ಈ ಒಂದು ಏರಿಯಾದಲ್ಲಿ ಜನಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತೆಲ್ಲ ನ್ಯೂಸ್ ಗಳನ್ನ ಕೇಳಿರ್ತೀರಾ. ಸೊ ಇದನ್ನ ನಾವು ಆನಿಮಲ್ ಮತ್ತೆ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಸಂಘರ್ಷಗಳಾದಾಗ ಸಾಕಷ್ಟು ಬಾರಿ ಅವುಗಳನ್ನ ಕೊಲ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು ಕೂಡ ಇವುಗಳ ಸಂಖ್ಯೆ ಈ ಒಂದು ಉತ್ತರಾಖಂಡದಲ್ಲಿ ಕಡಿಮೆ ಆಗಿರ್ಲಿಕ್ಕೆ ಒಂದು ರೀಸನ್ ಆಗಿರುತ್ತೆ. ಅದರ ಜೊತೆಗೆ ಕೆಲವೊಂದು ರಾಜ್ಯಗಳಲ್ಲಿ ಬಹಳ ಇನ್ಕ್ರೀಸ್ ಆಗಿರುತ್ತೆ, ಅಂದ್ರೆ 150% ಇದರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರುತ್ತೆ. ಆ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಅರುಣಾಚಲ್ ಪ್ರದೇಶ್, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್. ಈ 3 ರಾಜ್ಯಗಳನ್ನ ಕ್ಯುಮುಲೇಟಿವ್ ಆಗಿ ಅಂದ್ರೆ ಒಟ್ಟಾಗಿ ನಾವು ಕನ್ಸಿಡರ್ ಮಾಡಿದಾಗ 150% ಅಷ್ಟು ಲೆಪರ್ಡ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಸೆನ್ಸಸ್ ಅನ್ನ ಕೇವಲ 20 ರಾಜ್ಯಗಳಲ್ಲಿ 20 ಸ್ಟೇಟ್ಸ್ ಅಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಓನ್ಲಿ ಅರೌಂಡ್ 70% ಆಫ್ ದಿ ಹ್ಯಾಬಿಟ್ಯಾಟ್ ಅಂದ್ರೆ ಅವುಗಳ ಆವಾಸ ಸ್ಥಾನದ 70% ಭಾಗದಲ್ಲಿ ಮಾತ್ರ ಈ ಒಂದು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಅದು ಕೂಡ ಎಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಈ ಒಂದು ಟೈಗರ್ ರಿಸರ್ವ್ಸ್ ಮತ್ತೆ ಪ್ರೊಟೆಕ್ಟೆಡ್ ಏರಿಯಾಸ್ ಏನಿರ್ತವೆ, ಸೊ ಆ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಮಾತ್ರ ಸೊ ಈ ಒಂದು ಗಣತಿಯನ್ನ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ವರ್ಲ್ಡ್ ಎಕನಾಮಿಕ್ ಫೋರಂ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆಗೆ ಮೀಸಲಾಗಿರುವ ತನ್ನ ಏಕೈಕ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸುತ್ತಿದೆ? ಸೊ ವೇರ್ ವಿಲ್ ದಿ ವರ್ಲ್ಡ್ ಎಕನಾಮಿಕ್ ಫೋರಂ ಸೆಟ್ ಅಪ್ ಇಟ್ಸ್ ಓನ್ಲಿ ಸೆಂಟರ್ ಡೆಡಿಕೇಟೆಡ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇಂಡಿಯಾ? ಅಂದ್ರೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾರು ಸ್ಥಾಪನೆ ಮಾಡ್ತಾ ಇದ್ದಾರೆ? ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಅಂತ ಕರೀತೇವೆ. ಸೊ ಇವರು ಈ ಒಂದು ಕೇಂದ್ರವನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಅಥವಾ ಏಕೈಕ ಕೇಂದ್ರವಾಗಿ ಸೊ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ನಮ್ಮ ಕರ್ನಾಟಕದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ವರ್ಲ್ಡ್ ಕ್ಲಾಸ್ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ಅಂದ್ರೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ವಿಶ್ವ ದರ್ಜೆಯ ಕೇಂದ್ರವನ್ನ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು WEF ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ನ ಓನ್ಲಿ ಸೆಂಟರ್ ಡೆಡಿಕೇಟೆಡ್ ಟು AI ಅಂತ ಕರಿತೇವೆ. ಅಂದ್ರೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏಕೈಕ ಕೇಂದ್ರವಾಗಿ ನಾವು ಇದನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೆಂಟರ್ನಲ್ಲಿ ಏನನ್ನ ವಾಟ್ ಇಸ್ ದ ಪರ್ಪಸ್ ಅಥವಾ ಈ ಒಂದು ಕೇಂದ್ರವನ್ನ ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ವರ್ಲ್ಡ್ ಎಕನಾಮಿಕ್ ಫೋರಂ ಸೆಂಟರ್ ಫಾರ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೇವೆ. ಅಂದ್ರೆ ನಾವಿರ್ತಕ್ಕಂಥ ಈ ಒಂದು ಶತಮಾನ ಏನಿದೆ ಅಥವಾ ಈ ಒಂದು ದ ಡಿಕೇಡ್ ಏನಿದೆ, ಸೊ ಇದನ್ನ ನಾವು 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ಬೋದು.
ಹೇಳ್ಬೋದಾಗಿರುತ್ತೆ, ಅಂದರೆ 4ನೇ ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು 4ನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಇನ್ಕ್ಲೂಸಿವ್ ಟೆಕ್ನಾಲಜಿ ಗವರ್ನೆನ್ಸ್ ಅಂಡ್ ರೆಸ್ಪಾನ್ಸಿಬಲ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೇವೆ. ಅಂದರೆ ಜವಾಬ್ದಾರಿಯುತವಾಗಿ ಈ ಒಂದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ರೂಪಾಂತರವನ್ನು ನಾವು ಮಾಡ್ಕೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವಾಗಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಾವು ಡಬಲ್ ಎಡ್ಜ್ಡ್ ಸ್ವಾರ್ಡ್ ಅಂತ ಹೇಳ್ಬೋದಾಗಿರುತ್ತೆ. ಕಾರಣ ಏನು ಅಂದ್ರೆ, ಸೊ ಇದನ್ನ ನಾವು ಯಾವ ರೀತಿ ಬಳಕೆ ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗಿನಿಂದ ಸಾಕಷ್ಟು ಜಾಬ್ ಲಾಸಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ರೀತಿಯ ತಂತ್ರಜ್ಞಾನಗಳನ್ನ ಜವಾಬ್ದಾರಿಯುತವಾಗಿ ನಾವು ಬಳಕೆ ಮಾಡಬೇಕಾಗಿರುತ್ತೆ. ಅದನ್ನ ನಾವು ರೆಸ್ಪಾನ್ಸಿವ್ ಯುಟಿಲೈಸೇಷನ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ರೆಸ್ಪಾನ್ಸಿಬಲ್ ಯುಟಿಲೈಸೇಷನ್ ಹೇಗೆ ಮಾಡಬೇಕು ಅನ್ನೋದನ್ನ ಸೊ ಈ ರೀತಿಯ ಕೇಂದ್ರಗಳಲ್ಲಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಇಟ್ ಪ್ಲೇಸ್ ಅ ಪಿವಟಲ್ ರೋಲ್ ಇನ್ ಎಸ್ಟಾಬ್ಲಿಷಿಂಗ್ ಇಂಡಸ್ಟ್ರಿ ಅಂಡ್ ಅಕಾಡೆಮಿಕ್ ನೆಟ್ವರ್ಕ್ಸ್. ಅಂದ್ರೆ ಇಂಡಸ್ಟ್ರಿ ಅಂದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ, ಅದು ಹಾಸ್ಪಿಟಲ್ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ದಟ್ ಕುಡ್ ಬಿ ಎನಿಥಿಂಗ್. ಸೊ ಅಲ್ಲಿ ಮತ್ತೆ ಅಕಾಡೆಮಿ ಅಂದ್ರೆ ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚಿನ ಪರಿಣಿತಿಯನ್ನ ಹೊಂದಿರತಕ್ಕಂಥ ತಜ್ಞರನ್ನ ನಾವು ಅಕಾಡೆಮಿ ಅಂತ ಕರಿತೇವೆ. ಸೊ ಇವರಿಬ್ಬರನ್ನ ಒಂದು ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನ ಈ ಒಂದು ಕೇಂದ್ರದಿಂದ ಮಾಡಲಾಗುತ್ತೆ. ಸೊ ಅದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಬಳಕೆ ಮಾಡಲಿಕ್ಕೆ ಸೊ ಈ ಒಂದು ಕೇಂದ್ರದಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥ ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದರ ರಚನೆ ಅಥವಾ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು 1971 ಸೊ ಇದರ ಫೌಂಡರ್ ಅಥವಾ ಸಂಸ್ಥಾಪಕರು ಯಾರು ಅಂದ್ರೆ ಕ್ಲಾಸ್ ಶ್ವಾಬ್ ಅಂತ ಕರಿತೇವೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಇನ್ಫ್ಲೂಯೆನ್ಸಿಂಗ್ ಗ್ಲೋಬಲ್ ಅಜೆಂಡಾ. ಫಾರ್ ಎಕ್ಸಾಂಪಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಒಂದು ಜಾಗತಿಕವಾಗಿರ್ತಕ್ಕಂಥ ಅಜೆಂಡಾವಾಗಿರುತ್ತೆ. ಸೊ ಈ ರೀತಿಯ ಅಜೆಂಡಾಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಅದರ ಮೇಲೆ ಪ್ರಭಾವಗಳನ್ನ ಬೀರ್ತಕ್ಕಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಂನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಸ್ವಿಟ್ಜರ್ಲ್ಯಾಂಡ್ ನ ಕಾಲೋನಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆ ಬಂದು ಇಂಗ್ಲಿಷ್ ಆಗಿರುತ್ತೆ. ಸೊ ಇದರ ಎಕ್ಸಿಕ್ಯೂಟಿವ್ ಚೇರ್ಮನ್ ಅಥವಾ ಕಾರ್ಯಕಾರಿ ಅಧ್ಯಕ್ಷರಾಗಿ ನಾವು ಕ್ಲಾಸ್ ಶ್ವಾಬ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಫೌಂಡರ್ ಈಗ ಸೊ ಇದರ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರುತ್ತಾರೆ. ಸೊ ಇದರ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿ ನಾವು ಬೋರ್ಗೆ ಬ್ರೆಂಡೆ ಅವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ನಿಂದ ಸಾಕಷ್ಟು ರಿಪೋರ್ಟ್ಗಳು, ವರದಿಗಳು ಬಿಡುಗಡೆ ಆಗ್ತವೆ. ಸೊ ಸಾಕಷ್ಟು ವರದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಿಪೋರ್ಟ್ಸ್ಗಳು ಅಂದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ರಿಪೀಟ್ ಆಗಿರ್ತಕ್ಕಂಥ ರಿಪೋರ್ಟ್ಸ್ ಯಾವ್ದು ಅಂದ್ರೆ ಸೊ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ಇದನ್ನ ನಾವು ಶಕ್ತಿ ಪರಿವರ್ತನೆ ಸೂಚ್ಯಾಂಕ ಅಂತ ಕರಿತೇವೆ. ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂದ್ರೆ ಇದನ್ನ ನಾವು ಜಾಗತಿಕ ಸ್ಪರ್ಧಾತ್ಮಕ ವರದಿ ಅಂತ ಹೇಳ್ತೇವೆ. ಗ್ಲೋಬಲ್ ಐಟಿ ರಿಪೋರ್ಟ್ ಅಥವಾ ಜಾಗತಿಕ ಐಟಿ ವರದಿ ಅಂತ ಕರಿತೇವೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಜಾಗತಿಕ ಲಿಂಗ ಅಂತರ ವರದಿ ಅಂತ ಕರಿತೇವೆ. ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್, ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ ಅಂತ ಕರಿತೇವೆ. ಸೊ ಇವೆಲ್ಲವನ್ನ ವರ್ಲ್ಡ್ ಎಕನಾಮಿಕ್ ಫೋರಂನ ವತಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ವರದಿಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ಯಾವ ಸಂಸ್ಥೆಯು ಸಮುದ್ರದ ಮೂಲಕ ಯುಎಸ್ಗೆ ದಾಳಿಂಬೆಗಳ ಭಾರತದ ಮೊದಲ ವಾಣಿಜ್ಯ ಪ್ರಾಯೋಗಿಕ ಸಾಗಣೆಯನ್ನು ಮೇಲ್ವಿಚಾರಣೆ ಮಾಡಿದೆ? ಸೊ ವಿಚ್ ಆರ್ಗನೈಸೇಷನ್ ಓವರ್ಸಾ ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಟ್ರಯಲ್ ಶಿಪ್ಮೆಂಟ್ ಆಫ್ ಪೊಮೊಗ್ರಾನೇಟ್ ಟು ಯುಎಸ್ ವಯಾ ಸಿ? ಸಮುದ್ರದ ಮುಖಾಂತರ ಮೊದಲ ಬಾರಿಗೆ ಭಾರತ ದೇಶದ ಈ ಒಂದು ಪೊಮೊಗ್ರಾನೇಟ್ ಅಥವಾ ದಾಳಿಂಬೆ ಹಣ್ಣನ್ನ ಕಳಿಸ್ತಕ್ಕಂಥ ಒಂದು ಮೇಲ್ವಿಚಾರಣೆಯನ್ನ ಯಾರು ವಹಿಸ್ಕೊಂಡಿದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಏರ್ ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ಆಲ್ರೆಡಿ ಶಿಪ್ ಮಾಡಿದ್ದೇವೆ. ಸೊ ನೀರಿನ ಮುಖಾಂತರ ಶಿಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಇದನ್ನ ಮಾಡಿರ್ತಕ್ಕಂಥವ್ರು ಕೃಷಿ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ. ಇದನ್ನ ನಾವು ಅಗ್ರಿಕಲ್ಚರ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನ ನಾವು ಎಪಿಡಾ ಅಂತ ಕರಿತೇವೆ. ಸೊ ಇವರ ವತಿಯಿಂದ ಮಾಡಿರ್ತಕ್ಕಂಥ ಒಂದು ರಫ್ತಾಗಿರುತ್ತೆ. ಸೊ ಇದು ಭಾರತ ದೇಶ ಅಮೆರಿಕಾಗೆ ನೀರಿನ ಮುಖಾಂತರ ಅಂದ್ರೆ ಬೋಟ್ಸ್ ಅಥವಾ ಶಿಪ್ಗಳ ಮುಖಾಂತರ ದಾಳಿಂಬೆಯನ್ನ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಮೊದಲ ಒಂದು ಇನ್ಸಿಡೆನ್ಸ್ ಆಗಿರುತ್ತೆ. ಸೊ ಎಲ್ಲಿ ಕಳಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲಿ, ಯುಎಸ್ಗೆ ಕಳಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಯಾರಿಗೆ ಕಳಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆಯಲ್ಲಿಯೇ ಡಿಸ್ಕಸ್ ಮಾಡಿರ್ತೇನೆ. ಹಾಗಿದ್ರೆ ಲಾಸ್ಟ್ ಇಯರ್ ಕಳೆದ ವರ್ಷದಲ್ಲಿ ಏರ್ ಶಿಪ್ಮೆಂಟ್ ಅನ್ನ ಆಲ್ರೆಡಿ ಮಾಡಿರ್ತಾರೆ, ಅಂದ್ರೆ ಗಾಳಿಯ ಮುಖಾಂತರ ಅಥವಾ ಏರೋಪ್ಲೇನ್ಸ್ ಗಳ ಮುಖಾಂತರ. ಸೊ ಈ ಒಂದು ದಾಳಿಂಬೆಯನ್ನ ಆಲ್ರೆಡಿ ಅಮೆರಿಕಾಗೆ ಕಳಿಸಿರ್ತಾರೆ. ಸೊ ಯಾವ ಒಂದು ಪ್ರೋಸೆಸ್ ಅನ್ನ ಮಾಡಿದ ಮುಖಾಂತರ ಕಳಿಸ್ತಾರೆ ಅಂದ್ರೆ ಇರಾಡಿಯೇಷನ್ ಟ್ರೀಟ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ವಿಕಿರಣವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದ್ರೆ ಇರಾಡಿಯೇಷನ್ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಪರ್ಪಸ್ ಏನು ಅಂದ್ರೆ
ಸೊ ಈ ಒಂದು ಹಣ್ಣುಗಳು ಬೇಗ ಕೆಟ್ಟೋಗಬಾರ್ದು, ಆ ಒಂದು ಕಾರಣದಿಂದ ಇರಾಡಿಯೇಷನ್ ಟ್ರೀಟ್ಮೆಂಟ್ ಅನ್ನ ಮಾಡಿ ಕಳಿಸ್ತಕ್ಕಂಥದ್ದು ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇಂಡಿಯಾ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ದಿ ಪೊಮೊಗ್ರಾನೆಟ್, ಅಂದ್ರೆ ಈ ಒಂದು ದಾಳಿಂಬೆಯನ್ನ ಬೆಳೀತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಅಂಡ್ ಏಮಿಂಗ್ ಟು ಬಿಕಮ್ ಅಮಾಂಗ್ ದಿ ಟಾಪ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಅಂದ್ರೆ ಇವಾಗ ಬರೀ ಉತ್ಪಾದನೆಯಲ್ಲಿ ನಾವು ಮೊದಲನೇ ದರ್ಜೆಯಲ್ಲಿದ್ದೇವೆ. ಸೊ ರಫ್ತು ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲೂ ಕೂಡ ಭಾರತ ಮೊದಲನೇ ಸ್ಥಾನವನ್ನು ಪಡಿತಕ್ಕಂಥ ಒಂದು ಪ್ರಯತ್ನಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ಈ ಬಗವಾ ಪೊಮೊಗ್ರಾನೆಟ್ ಅಂತ ಒಂದಿದೆ. ಸೊ ಬಗವಾ ದಾಳಿಂಬೆ ಅಂತಕ್ಕಂಥದ್ದು, ಸೊ ಇದು ಪ್ರಪಂಚದಾದ್ಯಂತ ಇರತಕ್ಕಂಥ ದಾಳಿಂಬೆಗಳಲ್ಲಿ ಅತ್ಯಂತ ಬೆಸ್ಟ್ ಅಥವಾ ಉತ್ಕೃಷ್ಟವಾದ ಒಂದು ಗುಣಮಟ್ಟವನ್ನು ಹೊಂದಿರತಕ್ಕಂಥ ಒಂದು ದಾಳಿಂಬೆ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಗ್ರಾನೆಟ್ ಅನ್ನ ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೆಕೆಂಡ್ ಈಸ್ ಗುಜರಾತ್, ಥರ್ಡ್ ನಾವು ಕರ್ನಾಟಕವನ್ನು ನೋಡ್ಬೋದಾಗಿರುತ್ತೆ, ಫೋರ್ತ್ ರಾಜಸ್ಥಾನ, ಅದಾದಮೇಲೆ ಆಂಧ್ರ ಪ್ರದೇಶವನ್ನು ಫಿಫ್ತ್ ಪ್ಲೇಸಲ್ಲಿ. ಸೊ ಇವೆಲ್ಲದರಲ್ಲಿ ಮಹಾರಾಷ್ಟ್ರ ಬಂದು, ಸೊ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಟೋಟಲ್ ಪ್ರೊಡಕ್ಷನ್ ಏನಿರುತ್ತೆ, ಒಟ್ಟು ಉತ್ಪಾದನೆಯ 50% ಆಫ್ ದಿ ಪೊಮೊಗ್ರಾನೆಟ್ ಮಹಾರಾಷ್ಟ್ರದಲ್ಲಿ ಮಾತ್ರ ಉತ್ಪಾದನೆ ಆಗೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಂದು ಅಲಯನ್ಸ್ ಅಥವಾ ಒಕ್ಕೂಟ ಅಂತ ನಾವೇನು ಕರಿತೇವೆ, ಸೊ ಇದರ ಪ್ರಧಾನ ಕಚೇರಿಯನ್ನ ಎಲ್ಲಿ ಸ್ಥಾಪಿಸ ಿದ್ದಾರೆ. ವೇರ್ ವಿಲ್ ಬಿ ದಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಬಿ ಹೆಡ್ ಕ್ವಾರ್ಟರ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇಂಡಿಯಾ ಅಥವಾ ನಮ್ಮ ಭಾರತ ದೇಶದಲ್ಲಿ ಈ ಒಂದು ದೊಡ್ಡ ಬೆಕ್ಕುಗಳ ಒಂದು ಒಕ್ಕೂಟ ಅಂತ ಏನೋ ಭಾರತ ದೇಶದ ಪ್ರಧಾನ ಮಂತ್ರಿಗಳು 2022ರ ಟೈಗರ್ ಸೆನ್ಸಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡುವ ಸಮಯದಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಅದರ ಕೇಂದ್ರ ಕಚೇರಿಯನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಿದ್ದಾರೆ. ಸೊ ಇದು ಬಿಗ್ ಕ್ಯಾಟ್ಸ್ ಅಥವಾ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಕ್ಕೂಟವಾಗಿರುತ್ತೆ. ಸೊ ಬಿಗ್ ಕ್ಯಾಟ್ಸ್ ಅಂದ್ರೆ ನಾವು ಒಟ್ಟು 7 ಬಿಗ್ ಕ್ಯಾಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದು ಜಾಗ್ವರ್, ಇನ್ನೊಂದು ಸ್ನೋ ಲೆಪರ್ಡ್ ಅಥವಾ ಹಿಮ ಚಿರತೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪ್ಯೂಮಾ, ಅದಾದ್ಮೇಲೆ ಬರೀ ಚಿರತೆ ಅಥವಾ ಲೆಪರ್ಡ್ ಅಂತ ಕರಿತೇವೆ. ಸೊ ಲಯನ್ ಸಿಂಹ, ಟೈಗರ್ ಹುಲಿ ಮತ್ತೆ ಚೀತಾ. ಸೊ ಎಷ್ಟು 1 2 3 4 5 6 7 ಸೊ 7 ಬಿಗ್ ಕ್ಯಾಟ್ಸ್ ಅನ್ನ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇಷ್ಟು ದೊಡ್ಡ ಬೆಕ್ಕುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಒಂದು ಒಕ್ಕೂಟವನ್ನ ಅನೌನ್ಸ್ ಮಾಡಿರ್ತಾರೆ. ಅದನ್ನ ನಾವು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಅಂತ ಕರಿತೇವೆ. ಸೊ ಈ ಒಂದು ಒಕ್ಕೂಟದ ಸ್ಥಾಪನೆಗೆ ಸೊ ಈಗ ಯೂನಿಯನ್ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಅನ್ನ ಕೊಟ್ಟಿರ್ತಾರೆ. ಅದು ಅನೌನ್ಸ್ ಆಗಿರ್ತಕ್ಕಂಥ ದಿನಾಂಕ ಬೇರೆ, ಸೊ ಬಟ್ ಅದಕ್ಕೆ ಕ್ಯಾಬಿನೆಟ್ ಅಂಗೀಕಾರವನ್ನ ಕೊಡಬೇಕಾಗಿರುತ್ತೆ. ಸೊ ಅಂಗೀಕಾರವನ್ನ ಕೊಟ್ಟಿರುವ ಕಾರಣದಿಂದ ಇದರ ಬಗ್ಗೆ ನಾವು ಮತ್ತೊಮ್ಮೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಈ ಒಂದು ಬಿಗ್ ಕ್ಯಾಟ್ಸ್ ಅಲಯನ್ಸ್ ಏನಿರುತ್ತೆ, ಸೊ ಇದರ ಕೇಂದ್ರ ಕಚೇರಿಯನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಿದ್ದಾರೆ. ಸೊ ಏನಕ್ಕೆ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಬಿಗ್ ಕ್ಯಾಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಗುಡ್ ಪ್ರಾಕ್ಟೀಸಸ್ ಅಥವಾ ಉತ್ತಮ ಅಭ್ಯಾಸಗಳೇನಿರುತ್ತೆ, ಸೊ ಅಭ್ಯಾಸಗಳನ್ನ ಪ್ರಸಾರ ಮಾಡ್ತಕ್ಕಂಥದ್ದು ಈ ಒಂದು ಒಕ್ಕೂಟದ ವಿಶೇಷತೆ ಆಗಿರುತ್ತೆ. ಸೊ ಬಿಗ್ ಕ್ಯಾಟ್ಸ್ ಯಾವ್ದ್ಯಾವ್ದು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಈ 7 ಬಿಗ್ ಕ್ಯಾಟ್ಸ್ ಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ಬಿಗ್ ಕ್ಯಾಟ್ಸ್ ಗಳನ್ನ ನಾವು ವೈಲ್ಡ್ ಅಥವಾ ಕಾಡಿನಲ್ಲಿ ನಾವು ಹೊಂದಿಲ್ಲ ಅಂದ್ರೆ, ಸೊ ಪೂಮಾ ಮತ್ತೆ ಜಾಗ್ವರ್ ಇವೆರಡನ್ನ ನಾವು ನಮ್ಮ ಭಾರತ ದೇಶದ ವೈಲ್ಡ್ ಅಥವಾ ಕಾಡಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗಲ್ಲ. ಮೇ ಬಿ ಝೂ ಅಥವಾ ಮೃಗಾಲಯಗಳಲ್ಲಿ ಈ ಪ್ರಾಣಿಗಳಿರ್ತವೆ, ಬಟ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ನಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ಯೂಮಾ ಮತ್ತು ಜಾಗ್ವರ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಔಟ್ ಆಫ್ 7 2 ಬಿಗ್ ಕ್ಯಾಟ್ಸ್ ಗಳು ನಮ್ಮ ಭಾರತ ದೇಶದಲ್ಲಿ ಇರೋದಿಲ್ಲ. 5 ಬಿಗ್ ಕ್ಯಾಟ್ಸ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಚೀತಾ ಅನ್ನೋದು ಕೂಡ ನಮ್ಮ ಭಾರತ ದೇಶದಲ್ಲಿ ಎಕ್ಸ್ಟಿಂಕ್ಟ್ ಆಗಿತ್ತು, ಅವಿನಾಶವನ್ನ ಹೊಂದಿತ್ತು. ಬಟ್ ಇದನ್ನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮೀಬಿಯಾ ಮತ್ತೆ ಸೌತ್ ಆಫ್ರಿಕಾದಿಂದ ಈ ಕುನೋ ನ್ಯಾಷನಲ್ ಪಾರ್ಕ್ ಆಫ್ ಮಧ್ಯಪ್ರದೇಶಗೆ ನಾವು ತರಿಸ್ಕೊಂಡಿರ್ತೇವೆ. ಸೊ ಈ ಒಂದು ಕಾರಣದಿಂದ ಚೀತಾ ಕೂಡ ನಮ್ಮ ಭಾರತ ದೇಶದಲ್ಲಿ ಇರುತ್ತೆ. ಸೊ ಔಟ್ ಆಫ್ 7 ಬಿಗ್ ಕ್ಯಾಟ್ಸ್ ಗಳಲ್ಲಿ 5 ಬಿಗ್ ಕ್ಯಾಟ್ಸ್ ಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೇರ್ ಇಸ್ ನೋ ಇಂಟರ್ನ್ಯಾಷನಲ್ ಬಾಡಿ ಅಡ್ರೆಸ್ಸಿಂಗ್ ದಿ ಕನ್ಸರ್ವೇಷನ್ ಚಾಲೆಂಜಸ್. ಏನಕ್ಕೆ ಈ ಒಕ್ಕೂಟವನ್ನ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಬಿಗ್ ಕ್ಯಾಟ್ಸ್ ಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಂಬಂಧಪಟ್ಟಂತ ಯಾವುದೇ ಕೇಂದ್ರ ಇರುವುದಿಲ್ಲ. ಸೊ ಆ ಒಂದು ಕಾರಣದಿಂದ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದುವರೆಗೂ 16 ಕಂಟ್ರೀಸ್ ಹ್ಯಾವ್ ರಿಟನ್ ದೇರ್ ಕನ್ಸೆಂಟ್, ಅಂದ್ರೆ 16 ರಾಷ್ಟ್ರಗಳು ಸೊ ಈ ಒಂದು ಒಕ್ಕೂಟವನ್ನ ಸೇರ್ಕೊಳ್ಳಿಕ್ಕೆ ಅಂಗೀಕಾರವನ್ನ ವ್ಯಕ್ತಪಡಿಸಿರ್ತಾರೆ. ಅವರು ಸೇರ್ಕೊಂಡ ನಂತರ ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಭಾರತದ ಕೇಂದ್ರ ಸಚಿವ ಸಂಪುಟವು ಎಲ್ಲಿ
ಭಾರತದ ಉದ್ಘಾಟನಾ ಸೆಮಿಕಂಡರ್ ಫ್ಯಾಬ್ರಿಕೇಶನ್ ಫೆಸಿಲಿಟಿ ಸ್ಥಾಪನೆಗೆ ಅನುಮೋದನೆ ನೀಡಿದೆ. ದ ಯೂನಿಯನ್ ಕ್ಯಾಬಿನೆಟ್ ಆಫ್ ಇಂಡಿಯಾ ಅಪ್ರೂವ್ಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯಾಸ್ ಇನಾಗ್ರಲ್ ಸೆಮಿಕಂಡರ್ ಫ್ಯಾಬ್ರಿಕೇಶನ್ ಫೆಸಿಲಿಟಿ ಇನ್ ಸೆಮಿಕಂಡಕ್ಟರ್. ನಮಗೆಲ್ಲ ತಿಳಿದಿರೋ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾವಾಗ ನಮ್ಮ ದೇಶದಲ್ಲಿ ಟ್ರೆಂಡಿಂಗ್ ಆಗಿದೆ, ಸೊ ಅದನ್ನ ಡೆವಲಪ್ ಮಾಡಲಿಕ್ಕೆ ಅಥವಾ ಬ್ಯಾಟ್ರಿಗಳನ್ನು ತಯಾರಿ ಮಾಡಲಿಕ್ಕೆ ಸೆಮಿಕಂಡಕ್ಟರ್ಸ್ ಬೇಕಾಗಿರುತ್ತೆ. ಸೊ ಈ ಒಂದು ಸೆಮಿಕಂಡಕ್ಟರ್ಗಳನ್ನು ತಯಾರಿ ಮಾಡ್ತಕ್ಕಂಥ ಫ್ಯಾಬ್ರಿಕೇಶನ್ ಇಂಡಸ್ಟ್ರಿಯನ್ನು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ನ ಧೋಲೇರಾದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಕ್ಯಾಬಿನೆಟ್ ಅಪ್ರೂವ್ಸ್ ಇಂಡಿಯಾಸ್ ಫಸ್ಟ್ ಸೆಮಿಕಂಡಕ್ಟರ್ ಫ್ಯಾಬ್. ಸೊ ಕ್ಯಾಬಿನೆಟ್ನಲ್ಲಿ ಈಗ ಭಾರತ ದೇಶದ ಮೊಟ್ಟ ಮೊದಲ ಅರೆವಾಹಕವನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅನುಮೋದನೆಯನ್ನ ನೀಡಲಾಗಿರುತ್ತೆ. ಸೊ ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ, ಗುಜರಾತ್ನ ಧೋಲೇರಾದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಯಾರ ಸಹಯೋಗದೊಂದಿಗೆ, ಯಾರು ಇದಕ್ಕೆ ಕೊಲಾಬರೇಟ್ ಆಗಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಪವರ್ ಚಿಪ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪ್ ಫ್ರಮ್ ತೈವಾನ್ನ ಒಂದು ಕಂಪನಿ, ಇವರಿಬ್ಬರ ಸಹಯೋಗದೊಂದಿಗೆ ಸೊ ಈ ಒಂದು ಫ್ಯಾಬ್ರಿಕೇಶನ್ ಸೆಂಟರ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೇಂದ್ರದಿಂದ 20,000 ನೇರ ಉದ್ಯೋಗಗಳು ಸೃಷ್ಟಿಯಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇದು 50,000 ವೇಫರ್ಸ್ ಪರ್ ಮಂತ್, ಅಂದ್ರೆ ಒಂದು ತಿಂಗಳಿಗೆ 50,000 ವೇಫರ್ಸ್, ಅಂದ್ರೆ ಈ ರೀತಿಯ ಒಂದು ಸೆಮಿ ಕಂಡಕ್ಟರ್ಗಳನ್ನು ನಾವು ವೇಫರ್ಸ್ ಅಂತ ಕರಿತೇವೆ. ಸೊ ಪರ್ ಮಂತ್ 50,000 ವೇಫರ್ಸ್ ಗಳನ್ನ ತಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಈ ಒಂದು ಕೈಗಾರಿಕೆ ಹೊಂದಿರುತ್ತೆ. ಸೊ ಇದು AI ಎನೇಬಲ್ಡ್ ಕೂಡ ಒಂದು ಆಗಿರುತ್ತೆ, ಅಂದ್ರೆ ಇಂಡಿಯಾಸ್ ಫಸ್ಟ್ AI ಎನೇಬಲ್ಡ್ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಟರ್ ಸೆಂಟರ್ ಅನ್ನ ಕೂಡ ಇದೇ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರ ಅಪ್ಲಿಕೇಶನ್ಸ್ ಬಂದು ಅಂದ್ರೆ ಈ ಒಂದು ಸೆಮಿ ಕಂಡಕ್ಟರ್ ಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡಲಾಗುತ್ತೆ ಅಂದ್ರೆ ಪವರ್ ಮ್ಯಾನೇಜ್ಮೆಂಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತೇವೆ, ಡಿಸ್ಪ್ಲೇ ಡ್ರೈವರ್ಸ್ ಮೈಕ್ರೋ ಕಂಟ್ರೋಲರ್ಸ್ ಅಂತ ಕರಿತೇವೆ, ಸೊ ಐ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಲಾಜಿಕ್ ಅಂತ ಕರಿತೇವೆ. ಸೊ ಈ ಒಂದು ಭಾಗಗಳಲ್ಲಿ ಈ ಒಂದು ಸೆಮಿ ಕಂಡಕ್ಟರ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇತ್ತೀಚೆಗೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಕರಾವಳಿಗಳಲ್ಲಿ ಗುರುತಿಸಿರುವ ಹೊಸ ಜಾತಿಯ ಹೆಡ್ ಶೀಲ್ಡ್ ಸಿ ಸ್ಲಗ್ ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನ್ಯೂ ಸ್ಪೀಶೀಸ್ ಹೆಡ್ ಶೀಲ್ಡ್ ಸಿ ಸ್ಲಗ್ ರೀಸೆಂಟ್ಲಿ ಐಡೆಂಟಿಫೈಡ್ ಅಲಾಂಗ್ ದಿ ಒಡಿಶಾ ಅಂಡ್ ವೆಸ್ಟ್ ಬೆಂಗಾಲ್ ಕೋಸ್ಟ್ ಬೈ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇತ್ತೀಚೆಗೆ ವೆಸ್ಟ್ ಬೆಂಗಾಲ್ ಮತ್ತೆ ಒಡಿಶಾದ ಕೋಸ್ಟ್ ಅಥವಾ ತೀರ ಪ್ರದೇಶದಲ್ಲಿ ಒಂದು ಜೀವಿಯನ್ನ ಪತ್ತೆ ಮಾಡಿರ್ತಾರೆ. ಆ ಒಂದು ಜೀವಿಯನ್ನ ನಾವು ಸ್ಲಗ್ ಅಂತ ಕರಿತೇವೆ. ಸ್ಲಗ್ ಅಂದ್ರೆ ಗೊಂಡೆ ಹುಳು ಅಂತ ಕರಿತೇವೆ ಕನ್ನಡದಲ್ಲಿ. ಸೊ ಈ ಒಂದು ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಒಂದು ಹೊಸ ಜೀವಿಯನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಅದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಲನೋಕ್ಲಾಮಿಸ್ ದ್ರೌಪದಿ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ. ಸೊ ದ್ರೌಪದಿ ಅಂದ ಕೂಡಲೇ ನಮಗೆ ಗೊತ್ತಾಯ್ತು, ಸೊ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳ ಹೆಸರನ್ನ ಈ ಒಂದು ಜೀವಿಗೆ ಇಟ್ಟಿರ್ತಾರೆ. ಸೊ ಆ ಜೀವಿಯ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಹೆಡ್ ಶೀಲ್ಡ್ ಅಂತ ಕರಿತೇವೆ, ಅಂದ್ರೆ ಅದು ತಲೆ ಯಾವುದು ಅಂತಾನೆ ಗೊತ್ತಾಗೋದಿಲ್ಲ. ಸೊ ತಲೆ ಕೂಡ ಶೀಲ್ಡ್ ಆಗಿರ್ತಕ್ಕಂಥ ಒಂದು ಪ್ರಾಣಿ, ಇದನ್ನ ನಾವು ಗೊಂಡೆ ಹುಳು ಅಂತ ಕರಿತೇವೆ. ಸೊ ಈ ಒಂದು ಹುಳುವಿನ ಒಂದು ಹೊಸ ಜಾತಿಯನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಇದಕ್ಕೆ ಹೆಸರು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರ ಹೆಸರನ್ನ ಇದರ ಸೈಂಟಿಫಿಕ್ ನೇಮ್ ಆಗಿ ಇಟ್ಟಿರ್ತಾರೆ. ಸೊ ಇದರ ಅಪಿಯರೆನ್ಸ್ ಇದು ಹೇಗೆ ಕಾಣಿಸುತ್ತೆ ಅಂದ್ರೆ ಹೆಡ್ ಶೀಲ್ಡ್ ಬ್ರೌನಿಶ್ ಬ್ಲಾಕ್, ಅಂದ್ರೆ ಬ್ರೌನಿಶ್ ಕಪ್ಪು ಕಂದು ಬಣ್ಣದಲ್ಲಿ ಕಾಣ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ರೂಬಿ ರೆಡ್ ಸ್ಪಾಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಮಾಣಿಕ್ಯ ಕೆಂಪು ಬಣ್ಣದ ಚುಕ್ಕೆಗಳನ್ನ ಈ ಒಂದು ಪ್ರಾಣಿಯ ಮೇಲೆ ನೋಡಬಹುದಾಗಿರುತ್ತೆ. ಸೊ ಇದರ ಮ್ಯಾಕ್ಸಿಮಮ್ ಲೆಂತ್ ಬಂದು 7 ಮಿಲಿಮೀಟರ್ಸ್ ಇರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಇದರ ಆವಾಸ ಸ್ಥಾನ 2 ರಾಜ್ಯಗಳು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಒಂದು ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿಯಲ್ಲಿ ಒಂದು ಹೊಸ ಟರ್ಮಿನಾಲಜಿಯನ್ನ ನಾವು ಕಲ್ತ್ಕೊಳ್ಬೇಕು. ಆ ಒಂದು ಟರ್ಮಿನಾಲಜಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹರ್ಮಾಫ್ರೋಡೈಟ್ ಅಂತ ಕರಿತೇವೆ. ಹರ್ಮಾಫ್ರೋಡೈಟ್ ಅಂದ್ರೆ ಯಾವ ಜೀವಿಯಲ್ಲಿ ಮೇಲ್ ಅಂಡ್ ಫೀಮೇಲ್ ಜೆನೈಟಲ್ ಆರ್ಗನ್ಸ್ ಒಟ್ಟಿಗೆ ಇರುತ್ತೆ, ಅಂದ್ರೆ ಒಂದೇ ಜೀವಿಯಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಲಿಂಗಗಳನ್ನ ಹೊಂದಿರತಕ್ಕಂಥ ಜೀವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆರ್ಮಾಫ್ರೋಡೈಟ್ ಅಂತ ಕರಿತೇವೆ. ಸೊ ದೋ ಇಟ್ ಹ್ಯಾಸ್ ಬೋತ್ ಮೆನ್ ಅಂಡ್ ವಿಮೆನ್ ಜೆನೈಟಲ್ಸ್ ಇದ್ರೂ ಕೂಡ ಸೊ ಅದು ಸೆಲ್ಫ್ ರೆಪ್ಲಿಕೇಶನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದು ಸಂತಾನೋತ್ಪತ್ತಿಯನ್ನ ಮಾಡಬೇಕಾಗಿದ್ರೆ ಸೊ ಬೇರೆ ಒಂದು ಜೀವಿಯೇ ಅದಕ್ಕೆ ಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಸಂತಾನೋತ್ಪತ್ತಿಯನ್ನ ಮಾಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ಮೆರೈನ್ ಇಕೋಸಿಸ್ಟಮ್ ಅಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನ ವಹಿಸುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ರ್ಯಾಪಿಡ್ ಹಂಟರ್ಸ್ ಅಂತ ಕರಿತೇವೆ. ಇದೇನ್ ಮಾಡುತ್ತೆ ಅಂದ್ರೆ ಅದೇ ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಸ್ಲಗ್ಸ್ ಗಳನ್ನ ತಿನ್ನುತ್ತೆ. ಸೊ ಅದಾದ್ಮೇಲೆ ನೀರಿನಲ್ಲಿರ್ತಕ್ಕಂಥ ರೌಂಡ್ ವರ್ಮ್ಸ್, ದುಂಡು ಹುಳಗಳಾಗಿರ್ಬೋದು, ಮೆರೈನ್ ವರ್ಮ್ಸ್ ಆಗಿರ್ಬೋದು, ಮತ್ತೆ ಸ್ಮಾಲ್ ಫಿಶಸ್, ಚಿಕ್ಕ ಮೀನುಗಳಾಗಿರ್ಬೋದು. ಸೊ ಇದನ್ನ ತಿಂತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಪ್ರಪಂಚದಾದ್ಯಂತ 18 ಸ್ಪೀಶೀಸ್ ಗಳನ್ನ ಹೊಂದಿರತಕ್ಕಂಥ ಸ್ಲಗ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8.
7. ಸೊ L&T, ಮೈಕ್ರೋಸಾಫ್ಟ್ ಮತ್ತು ಸಿಸ್ಕೋನಂತಹ ಉದ್ಯಮಗಳ ಪ್ರಮುಖರ ಸಹಯೋಗದೊಂದಿಗೆ ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಲು ಯಾವ ಸಚಿವಾಲಯವು ಕಾರಣವಾಗಿದೆ? ಸೊ ವಿಚ್ ಮಿನಿಸ್ಟ್ರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಾಂಚಿಂಗ್ ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಇನ್ ಕೊಲಾಬ್ರೇಷನ್ ವಿತ್ ಇಂಡಸ್ಟ್ರಿ ಲೀಡರ್ಸ್ ಸಚ್ ಆಸ್ L&T, ಮೈಕ್ರೋಸಾಫ್ಟ್ ಮತ್ತೆ ಸಿಸ್ಕೋ. ಸೊ ಈ ಕಂಪನಿಗಳ ಜೊತೆಗೆ ಸ್ವಯಂ ಪ್ಲಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಮಿನಿಸ್ಟ್ರಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯದ ವತಿಯಿಂದ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಪ್ಲಾಟ್ಫಾರ್ಮ್ ನ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಸ್ವಯಂ ಪ್ಲಸ್ ಅಂತ ಕರಿತೇವೆ. ಸೊ ಈ ಒಂದು ಸ್ವಯಂ ಪ್ಲಸ್ ಅನ್ನ ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಎಂಪ್ಲಾಯಬಿಲಿಟಿ ಅಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಫೋಕಸ್ಡ್ ಪ್ರೋಗ್ರಾಮ್. ಅಂದ್ರೆ ಉದ್ಯೋಗವನ್ನ ನೀಡಲಿಕ್ಕೆ ಕೆಲವೊಂದು ಸ್ಕಿಲ್ಸ್ ಅಥವಾ ಕೌಶಲ್ಯಗಳು ಬೇಕಾಗಿರುತ್ತೆ. ಆ ಒಂದು ಕೌಶಲ್ಯಗಳನ್ನ ತಿಳಿಸ್ಲಿಕ್ಕೆ ಆನ್ಲೈನ್ ನ ಮುಖಾಂತರ ಆ ಕೌಶಲ್ಯಗಳನ್ನ ತಿಳಿಸ್ಲಿಕ್ಕೆ ಸ್ವಯಂ ಅಂತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನ ಎಜುಕೇಶನ್ ಮಿನಿಸ್ಟ್ರಿ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಸೊ ಯಾರ್ಯಾರು ಕೊಲಾಬ್ರೇಟ್ ಆಗಿದ್ದಾರೆ ಅಂತ ಪ್ರಶ್ನೆಯಲ್ಲೇ ಹೇಳಿರ್ತೇನೆ. L&T ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು ಮತ್ತೆ ಸಿಸ್ಕೋ ಜೊತೆಗೆ ಕೊಲಾಬ್ರೇಷನ್ ಮಾಡುವುದರ ಮುಖಾಂತರ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇಟ್ ಈಸ್ ಆಪರೇಟೆಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಡ್ರಾಸ್. ಅಂದ್ರೆ ಇದನ್ನ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥವ್ರು IIT ಮೆಡ್ರಾಸ್ ನ ವತಿಯಿಂದ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ಈ ಸ್ವಯಂ ಅಂತಕ್ಕಂಥದ್ದು ಅಲೈನ್ಸ್ ವಿತ್ ನ್ಯೂ ಎಜುಕೇಶನಲ್ ಪಾಲಿಸಿ, ಅಂದ್ರೆ ನೂತನ ಶಿಕ್ಷಣ ನೀತಿ 2020 ಏನಿರುತ್ತೆ. ಸೊ ಅದರೊಂದಿಗೆ ಹೊಂದಿಕೊಂಡ್ತಕ್ಕಂಥ ಒಂದು ನೀತಿಯಾಗಿ ಒಂದು ಪ್ಲಾಟ್ಫಾರ್ಮ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ನಾವು ಅಪ್ ಸ್ಕಿಲ್ಲಿಂಗ್ ಅಂತ ಕರಿತೇವೆ, ಅಂದ್ರೆ ಕೌಶಲ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಹೊಸ ಶಿಕ್ಷಣ ನೀತಿಯಲ್ಲಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಅದನ್ನ ಅಚೀವ್ ಮಾಡಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಮಲ್ಟಿ ಲಿಂಗ್ವೆಲ್ ಆಗಿರುತ್ತೆ, ಅಂದ್ರೆ ಅನೇಕ ಭಾಷೆಗಳಲ್ಲಿ ಕಂಟೆಂಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ AI ಎನೇಬಲ್ಡ್ ಗೈಡೆನ್ಸ್ ಅನ್ನ ಕೊಡ್ತಾರೆ, ಅಂದ್ರೆ ಕೃತಕ ಬುದ್ಧಿಮತ್ತೆಯಿಂದ ಇದರ ಮಾರ್ಗದರ್ಶನವನ್ನು ನೀಡಲಾಗುತ್ತೆ. ಸೊ ಕ್ರೆಡಿಟ್ ರೆಕಗ್ನಿಷನ್ ಕೊಡ್ತಾರೆ, ಅಂದ್ರೆ ಯಾರ್ಯಾರು ಇದರಲ್ಲಿ ಕೌಶಲ್ಯವನ್ನ ತೆಗೆದುಕೊಳ್ತಾರೆ ಸೊ ಅವ್ರಿಗೊಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ಆ ಸರ್ಟಿಫಿಕೇಟ್ ಅನ್ನ ಉಪಯೋಗಿಸಿಕೊಂಡು ಅವರು ಉದ್ಯೋಗಗಳನ್ನ ಪಡಿತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಪಾತ್ವೇಸ್ ಟು ಎಂಪ್ಲಾಯ್ಮೆಂಟ್, ಅಂದ್ರೆ ಈ ಒಂದು ಕೋರ್ಸ್ ಏನಿರುತ್ತೆ ಇಂಡಸ್ಟ್ರಿ ನೀಡ್ಸ್, ಅಂದ್ರೆ ಆ ಒಂದು ಕಂಪನಿಗೆ ಏನು ಅವಶ್ಯಕತೆ ಇದೆ ಸೊ ಅದನ್ನ ಕಲ್ಸ್ಕೊಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದಾಗಿರುತ್ತೆ. ಅದಾದ್ಮೇಲೆ ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್, ಅಂದ್ರೆ ಬರೀ ಟ್ರೆಡಿಷನಲ್ ಆಗಿ ಹೇಳ್ಕೊಡೋದ್ರ ಬದಲಾಗಿ ಇಂಡಸ್ಟ್ರಿ ಫಿಟ್ ಆಗ್ಲಿಕ್ಕೆ ಯಾವ ರೀತಿಯ ಒಂದು ಸ್ಕಿಲ್ಸ್ ಅನ್ನ ನಾವು ಅಕ್ವೈರ್ ಮಾಡ್ಕೊಳ್ಬೇಕು ಸೊ ಅದನ್ನ ತಿಳಿಸ್ಕೊಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿ ನಾವು ಇದನ್ನ ಅಕ್ಸೆಪ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸಹಕಾರಿ ವಲಯದಲ್ಲಿ ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಯೋಜನೆಯು ಪ್ರಾಯೋಗಿಕ ಯೋಜನೆಯನ್ನು ಯಾರು ಮುನ್ನಡೆಸುತ್ತಾರೆ? ಹೂ ಸ್ಪಿಯರ್ ಹೆಡೆಡ್ ದಿ ಪೈಲಟ್ ಪ್ರಾಜೆಕ್ಟ್ ಆಫ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಪ್ಲಾನ್ ಇನ್ ಕೋಆಪರೇಟಿವ್ ಸೆಕ್ಟರ್. ಸೊ ಸಹಕಾರಿ ವಲಯದಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ನಮ್ಮ ಭಾರತ ದೇಶದಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಮುನ್ನಡೆಸ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಅಥವಾ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೇವೆ. ಸೊ ಇದರ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ದಿ ಸ್ಟೋರೇಜ್ ಸಿಸ್ಟಮ್ ಅನ್ನ ಈಗ ಪ್ರಧಾನ ಮಂತ್ರಿಗಳು ಲಾಂಚ್ ಮಾಡಿರ್ತಾರೆ. ಸೊ ಇದು ಇನ್ನೂ ಸಂಪೂರ್ಣವಾಗಿಲ್ಲ, ಒಂದು ಪಾರ್ಟ್ ಅನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದನ್ನ ನಾವು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸ್ಟೋರೇಜ್ ಫೆಸಿಲಿಟಿ ಅಂತ ಕರಿತೇವೆ. ಅದರ ಒಂದು ಭಾಗವನ್ನ ಮಾತ್ರ ಈಗ ಪ್ರಧಾನ ಮಂತ್ರಿಗಳು ಇನಾಗ್ರೇಟ್ ಮಾಡಿರ್ತಾರೆ. ಸೊ ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಅಥವಾ ಪ್ರಾಯೋಗಿಕ ಯೋಜನೆ ಅಂತ ಕರಿತೇವೆ. ಇದನ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ಲಾನ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಸಹಕಾರಿ ವಲಯದಲ್ಲಿ ವಿಶ್ವದಲ್ಲಿಯೇ ಅತಿ ದೊಡ್ಡ ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಪ್ರಾಯೋಗಿಕ ಯೋಜನೆಯನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದು 11 ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಅಕ್ರಾಸ್ 11 ಸ್ಟೇಟ್ಸ್, ಅಂದ್ರೆ ಇದು ಎಷ್ಟು ರಾಜ್ಯಗಳಲ್ಲಿ ವ್ಯಾಪ್ತಿಯನ್ನ ಹೊಂದಿದೆ ಅಂತ ಹೇಳೋದಾದ್ರೆ 11 ರಾಜ್ಯಗಳಾದ್ಯಂತ 11 ಪ್ರಾಥಮಿಕ ಕೃಷಿ ಸಾಲ ಸೊಸೈಟಿಗಳ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ಗ್ರಾನರಿಯನ್ನ ಈಗ ಅಥವಾ ಗ್ರೈನ್ ಸ್ಟೋರೇಜ್ ಅನ್ನ ಈಗ ಪ್ರಧಾನ ಮಂತ್ರಿಗಳು ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಪ್ರಾಜೆಕ್ಟ್ ನ ಗುರಿ ಏನು ಅಂದ್ರೆ ಟು ಕನ್ಸ್ಟ್ರಕ್ಟ್ ಇಂಪ್ರೆಸಿವ್ 700 lakh ಮೆಟ್ರಿಕ್ ಟನ್ಸ್ ಆಫ್ ಗ್ರೈನ್ ಸ್ಟೋರೇಜ್ ಕೆಪಾಸಿಟಿ, ಅಂದ್ರೆ 700 ಲಕ್ಷ ಮೆಟ್ರಿಕ್ ಟನ್ಸ್ ಅಷ್ಟು ಧಾನ್ಯಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಈ ಪ್ರಾಯೋಗಿಕ ಯೋಜನೆಯನ್ನ ಇನಾಗ್ರೇಟ್ ಮಾಡುವುದರ ಸಮಯದಲ್ಲಿ ಸೊ 500 more PACS ಅಕ್ರಾಸ್ ದಿ ಕಂಟ್ರಿ, ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ 500 PACS ಅಂದ್ರೆ ಏನಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಏನಿರ್ತವೆ ಸೊ ಈ ರೀತಿಯ 500 ಧಾನ್ಯ ಸಂಗ್ರಹಣಾ ಯೋಜನೆಗಳನ್ನ ಕೂಡ ಶಂಕುಸ್ಥಾಪನೆ ಅಥವಾ ಇನಾಗ್ರೇಷನ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗ್ರೈನ್ ಸ್ಟೋರೇಜ್ ಅನ್ನ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ನಬಾರ್ಡ್ ವತಿಯಿಂದ ಇದಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಬಟ್ ಇದನ್ನ ಸ್ಪಿಯರ್ ಹೆಡ್ ಅಥವಾ ಮುನ್ನಡೆಸ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ NCDC ಅಂತ ಗೊತ್ತಿರಬೇಕಾಗಿರುತ್ತೆ. ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೇಳಿದ್ದು. ಸೊ ದ ಪ್ರಾಜೆಕ್ಟ್ ಲೆವರೇಜಸ್ ಎಕ್ಸಿಸ್ಟಿಂಗ್ ಸ್ಕೀಮ್ಸ್, ಅಂದ್ರೆ ಯಾವ ಒಂದು ಸ್ಕೀಮ್ಸ್
ಗಳನ್ನ ಇದು ಉಪಯೋಗಿಸಿಕೊಂಡು ಸೊ ಈ ಒಂದು ಗ್ರೈನ್ ಸ್ಟೋರೇಜ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಥವಾ ಕೃಷಿ ಮೂಲಸೌಕರ್ಯ ನಿಧಿ, ಅದಾದ್ಮೇಲೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕೃಷಿ ಮಾರುಕಟ್ಟೆ ಮೂಲಸೌಕರ್ಯ ಏನಿರುತ್ತೆ ಸೊ ಇವೆರಡರಲ್ಲಿ ಬರ್ತಕ್ಕಂಥ ಫಂಡನ್ನು ಉಪಯೋಗಿಸ್ಕೊಂಡು ಸೊ ಈ ರೀತಿಯ ಒಂದು ಶೇಖರಣಾಗಾರಗಳನ್ನು ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಪೆರು ತನ್ನ ಹೆಚ್ಚಿನ ಪ್ರಾಂತ್ಯಗಳಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದರ ಹಿಂದಿನ ಕಾರಣವೇನು? ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಪೆರು ಡಿಕ್ಲೇರಿಂಗ್ ಅ ಹೆಲ್ದಿ ಎಮರ್ಜೆನ್ಸಿ ಇನ್ ಮೋಸ್ಟ್ ಆಫ್ ಇಟ್ಸ್ ಪ್ರಾವಿನ್ಸಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಪೆರುದಲ್ಲಿ ಈಗ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಹೆಲ್ತ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಪೆರು ಅಂತಕ್ಕಂಥ ರಾಷ್ಟ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ, ಸೌತ್ ಅಮೆರಿಕಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಪೆರು. ಸೊ ಪೆರುನ ಕ್ಯಾಪಿಟಲ್ ಸಿಟಿಯನ್ನ ನಾವು ಲೀಮಾ ಅಂತ ಕರಿತೇವೆ. ಸೊ ಪೆರುನ ಬಾರ್ಡರ್ ಕಂಟ್ರೀಸ್ ಯಾವ್ದು ಅಂದ್ರೆ ಈಕ್ವೇಟರ್, ಕೊಲಂಬಿಯಾ, ಬ್ರೆಜಿಲ್, ಅದಾದ್ಮೇಲೆ ಬೊಲಿವಿಯಾ ಮತ್ತು ಚಿಲಿಯನ್ನ ನಾವು ಸೊ ಬಾರ್ಡರ್ ಕಂಟ್ರೀಸ್ ಅಂತ ಕರಿತೇವೆ. ಸೊ ಅದರ ಪಕ್ಕದಲ್ಲಿಯೇ ನಾವು ಪೆಸಿಫಿಕ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರಾಷ್ಟ್ರದಲ್ಲಿ ಈಗ ಡೆಂಗ್ಯೂ ಕೇಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಏನಕ್ಕೆ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗಿದೆ ಅಂದ್ರೆ ಹೈಯರ್ ದೆನ್ ಯೂಶುವಲ್ ಟೆಂಪರೇಚರ್, ಅಂದ್ರೆ ಅಲ್ಲಿರ್ತಕ್ಕಂಥ ತಾಪಮಾನ ಏನು ಸರಾಸರಿ ತಾಪಮಾನ ನಾರ್ಮಲಿ ಎಷ್ಟಿರುತ್ತೆ ಸೊ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಕಾರಣ, ತಾಪಮಾನ ಹೆಚ್ಚಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಎಲ್ ನೀನೋ ವೆದರ್ ಪ್ಯಾಟರ್ನ್ ಆಗಿರುವ ಕಾರಣದಿಂದ, ಅಂದ್ರೆ ಕಾಸ್ಡ್ ಬೈ ಎಲ್ ನೀನಾ ವೆದರ್ ಪ್ಯಾಟರ್ನ್ ಆಗಿರುವ ಕಾರಣದಿಂದ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ಏನ್ ಮಾಡ್ತಾರೆ ಈ ಒಂದು ಹೆಲ್ತ್ ಎಮರ್ಜೆನ್ಸಿ ಆದಾಗ ಅಂದ್ರೆ ಸೊ ದೇರ್ ವಿಲ್ ಬಿ ಮೋರ್ ಫಂಡ್ ಅಲೋಕೇಶನ್, ಅಂದ್ರೆ ಆ ಒಂದು ಕಾಯಿಲೆಯನ್ನ ನಿರ್ನಾಮ ಮಾಡಲಿಕ್ಕೆ ಹೆಚ್ಚಿನ ಫಂಡ್ ಅನ್ನ ಅಲೋಕೇಟ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಹೆಚ್ಚಿನ ಡಾಕ್ಟರ್ಸ್ ಗಳನ್ನ ಅಲ್ಲಿ ಯೂಸ್ ಮಾಡ್ಕೊಳ್ಳಾಗುತ್ತೆ. ಇದನ್ನೇ ನಾವು ಹೆಲ್ತ್ ಎಮರ್ಜೆನ್ಸಿ ಅಂತ ಕರಿತೇವೆ. ಸೊ ಇದರ ಜೊತೆಗೆ ನಾವು ಎಲ್ ನೀನಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಸೌತ್ ಅಮೆರಿಕವನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಪೆರು ಮತ್ತೆ ಇಲ್ಲಿ ಚಿಲಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ನಾನು ಎಲ್ ನೀನೋ ಇಸ್ ದ ರೀಸನ್ ಅಂತ ಹೇಳಿದ್ದೆ. ಹಾಗಿದ್ರೆ ಎಲ್ ನೀನೋ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಅನ್ನ ನೋಡಬಹುದಾಗಿರುತ್ತೆ, ಇಲ್ಲಿ ನಾವು ಸೌತ್ ಅಮೆರಿಕವನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಮಧ್ಯದಲ್ಲಿ ನಾವು ಪೆಸಿಫಿಕ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ನಮಗತ್ತು ಯಾವುದೇ ಒಂದು ಪ್ರದೇಶದಲ್ಲಿ ಅಂದ್ರೆ ನೀರಿನ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಮೇಲ್ಮೈ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಅಂದ್ರೆ ಅದರ ಸರ್ಫೇಸ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಟ್ರೇಡ್ ವಿಂಡ್ಸ್ ಅಂತ ಬರುತ್ತೆ. ಆ ಟ್ರೇಡ್ ವಿಂಡ್ಸ್ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಎಲ್ ನೀನೋ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಟ್ರೇಡ್ ವಿಂಡ್ಸ್ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಿಲ್ಲ. ಅದು ಒಂದು ರೀತಿಯ ಮಾರುತ ಆಗಿರುತ್ತೆ. ಆ ಟ್ರೇಡ್ ವಿಂಡ್ಸ್ ಏನಾಗಿರುತ್ತೆ ಅಂದ್ರೆ ನಾರ್ಮಲಿ ಅಂದ್ರೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಸೊ ಈ ರೀತಿಯಾಗಿ ಟ್ರೇಡ್ ವಿಂಡ್ಸ್ ಬ್ಲೋ ಆಗ್ತಾ ಇರುತ್ತೆ, ಅಂದ್ರೆ ಈ ರೀತಿಯಾಗಿ ಟ್ರೇಡ್ ವಿಂಡ್ಸ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಯಾವಾಗ ಈ ಡೈರೆಕ್ಷನ್ ಅಲ್ಲಿ ಟ್ರೇಡ್ ವಿಂಡ್ಸ್ ಮೂವ್ ಆಗ್ತಾ ಇರುತ್ತೆ, ಈ ಮೇಲ್ಮೈಲಿ ಇರ್ತಕ್ಕಂಥ ಹಾಟ್ ವಾಟರ್ ಏನಿರುತ್ತೆ ಸೊ ಅದು ಪೆರುಗಿಂತ ದೂರ ಬರುತ್ತೆ. ನೋಡಿ ಈ ಕಡೆ ಬರ್ತಾ ಇರ್ತಕ್ಕಂಥದನ್ನ ನೀವು ಗಮನಿಸಬಹುದಾಗಿರುತ್ತೆ. ರೆಡ್ ಕಲರ್ ಪ್ಯಾಚ್ ಈಸ್ ಮೋರ್ ಹಿಯರ್, ದಿಸ್ ಸೈಡ್ ದರ್ ಇಸ್ ನೋ ರೆಡ್ ಕಲರ್ ಪ್ಯಾಚ್. ಅದರ ಅರ್ಥ ಏನು ಅಂದ್ರೆ ಮೇಲ್ಮೈ ನೀರು ಜಾಸ್ತಿ ಶಾಖವನ್ನ ಹೊಂದಿರತಕ್ಕಂಥ ಮೇಲ್ಮೈ ನೀರು ಪೆರು ಕಡೆಯಿಂದ ಅಥವಾ ಸೌತ್ ಅಮೆರಿಕಾ ಕಡೆಯಿಂದ ಆಸ್ಟ್ರೇಲಿಯಾ ಕಡೆಗೆ ಬೀಸುತ್ತೆ ಅಥವಾ ಅದು ಮೂವ್ ಆಗುತ್ತೆ ಬಿಕಾಸ್ ಆಫ್ ಟ್ರೇಡ್ ವಿಂಡ್ಸ್, ವಾಣಿಜ್ಯ ಮಾರುತಗಳ ಕಾರಣದಿಂದ. ಸೊ ಆಸ್ಟ್ರೇಲಿಯಾ ಕಡೆಗೆ ಮೂವ್ ಆಗುತ್ತೆ. ನಾವು ವಿ ನೋ ದಟ್ ಯಾವಾಗ ಸರ್ಫೇಸ್ ವಾಟರ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಇಟ್ ಬಿಕಮ್ಸ್ ಎವಾಪರೇಟೆಡ್, ಅಂದ್ರೆ ಬಾಷ್ಪೀಕರಣ ಆಗುತ್ತೆ. ಸೊ ಯಾವಾಗ ಎವಾಪರೇಟ್ ಆಗುತ್ತೆ ಸೊ ಅದು ಅಟ್ಮಾಸ್ಫಿಯರ್ ಅಲ್ಲಿ ರೈಸ್ ಆಗುತ್ತೆ. ಅಟ್ಮಾಸ್ಫಿಯರ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಟೆಂಪರೇಚರ್ ವಿಲ್ ಫಾಲ್ ಡೌನ್, ಅಂದ್ರೆ ತಾಪಮಾನ ಕಡಿಮೆ ಆಗುತ್ತೆ. ತಾಪಮಾನ ಕಡಿಮೆ ಆದಾಗ ವೇಪರ್ ಮತ್ತೆ ಕನ್ಸಾಲಿಡೇಟ್ ಆಗಿ ದ್ರವ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ದ್ರವ ರೂಪಕ್ಕೆ ಕನ್ವರ್ಟ್ ಆಗಿರ್ತಕ್ಕಂಥ ನೀರು ಸ್ಯಾಚುರೇಟೆಡ್ ಆದಾಗ ಸೊ ಇಲ್ಲಿ ಅದು ರೈನ್ ಫಾಲ್ ಆಗುತ್ತೆ ಅಥವಾ ಮಳೆ ಜಾಸ್ತಿ ಬರುತ್ತೆ. ಸೊ ಇದು ನಾರ್ಮಲ್ ಸಿನಾರಿಯೋ. ಸೊ ಆಸ್ಟ್ರೇಲಿಯಾ ಆಗಿರ್ಬೋದು ಅಥವಾ ಈ ಕಡೆಗೆ ಬರ್ತಾ ಬರ್ತಾ ನಮ್ಮ ಭಾರತವನ್ನು ಒಳಗೊಂಡಂತೆ ಸೊ ಹೆಚ್ಚಿನ ಮಳೆಯನ್ನ ನಾವು ನಾರ್ಮಲಿ ನೋಡಬಹುದಾಗಿರುತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಡ್ಯೂ ಟು ಅನ್ಯೂಶುವಲ್ ರೀಸನ್ಸ್, ಅಂದ್ರೆ ಅದಕ್ಕೆ ಕಾರಣಗಳನ್ನ ಇನ್ನೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಇದೇನಾಗುತ್ತೆ ಅಂದ್ರೆ ರಿವರ್ಸ್ ಆಗಿಬಿಡುತ್ತೆ. ಅಂದ್ರೆ ಯೂಶುವಲಿ ಟ್ರೇಡ್ ವಿಂಡ್ಸ್ ಈ ಕಡೆಗೆ ಮೂವ್ ಆಗಬೇಕು, ಟ್ರೇಡ್ ವಿಂಡ್ಸ್ ಏನಾಗುತ್ತೆ ಅಂದ್ರೆ ವೀಕ್ ಆಗುತ್ತೆ ಅಥವಾ ದುರ್ಬಲಗೊಳ್ಳುತ್ತೆ. ಯಾವಾಗ ಈ ಒಂದು ವಾಣಿಜ್ಯ ಮಾರುತಗಳು ದುರ್ಬಲಗೊಳ್ಳುತ್ತೆ ಸೊ ಅದರ ಡೈರೆಕ್ಷನ್ ರಿವರ್ಸ್ ಆಗುತ್ತೆ. ಇಲ್ಲಿ ನೋಡಿ, ಸೊ ಇದರಲ್ಲಿ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆಗೆ ಬರ್ತಾ ಇತ್ತು, ಸೌತ್ ಅಮೆರಿಕದಿಂದ ಆಸ್ಟ್ರೇಲಿಯಾ ಕಡೆಗೆ ವಾಟರ್ ವೇವ್ಸ್ ಮೂವ್ ಆಗ್ತಾ ಇತ್ತು. ಡ್ಯೂ ಟು ಅನ್ನೋನ್ ರೀಸನ್ ಏನಾಗುತ್ತೆ ಅಂದ್ರೆ ಸೊ ಅದರ ಡೈರೆಕ್ಷನ್ ರಿವರ್ಸ್ ಆಗುತ್ತೆ. ಕಾರಣ ಏನು ಅಂದ್ರೆ ಸೊ ಈ ಒಂದು ಈಸ್ಟರ್ಲೀಸ್ ಅಥವಾ ಈ ಒಂದು ಟ್ರೇಡ್ ವಿಂಡ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಒಂದು ವೀಕ್ನೆಸ್ ಆಗುತ್ತೆ ಅಥವಾ ದುರ್ಬಲ ಆಗುತ್ತೆ. ಸೊ ಅವಾಗ ಸರ್ಫೇಸ್ ವಾಟರ್ ಯಾವ ಕಡೆ ಮೂವ್ ಆಗುತ್ತೆ ಅಂದ್ರೆ ಸೊ ಪೆರು ಕಡೆಗೆ ಮೂವ್ ಆಗುತ್ತೆ. ನಾವು ಇವಾಗ ನೀವು ರೆಡ್ ಪ್ಯಾಚ್ ಅನ್ನ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ರೆಡ್ ಪ್ಯಾಚ್ ಅಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ
ಏನೋ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಅಲ್ಲಿ ಎಗೇನ್ ಎವಾಪ್ರೇಷನ್ ಆಗುತ್ತೆ, ನೀರು ಮೇಲಕ್ಕೆ ಹೋಗಿ ಸೊ ಅದು ಸಾಲಿಡಿಫೈ ಆಗಿ ಮತ್ತೆ ಮಳೆ ರೂಪದಲ್ಲಿ ಬೀಳುತ್ತೆ. ಸೊ ಈ ಒಂದು ಕಾರಣದಿಂದ ಪೆರುವಿನಲ್ಲಿ ಈಗ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಎಲ್ ನೀನೋ ಒಂದು ಕಾರಣ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಎಲ್ ನೀನೋ ಆದಾಗ ಏನಾಗುತ್ತೆ ಅಂದರೆ ಆಸ್ಟ್ರೇಲಿಯಾ ಆಗಿರ್ಬೋದು ಅಥವಾ ಈ ಕಡೆ ಬರ್ತಕ್ಕಂಥ ನಮ್ಮ ಭಾರತಕ್ಕೆ ಈ ಒಂದು ಮಳೆ ಕಡಿಮೆ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಸೊ ನಮ್ಮ ಭಾರತ ದೇಶದಲ್ಲಿ ಎಲ್ ನೀನೋ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಅ ಗುಡ್ ಫೆನಾಮಿನನ್. ಸೊ ಇದು ಒಂದ್ಸತಿ ಬಂದರೆ ಸರಿಸುಮಾರು 2 ರಿಂದ 3 ವರ್ಷ ಇದು ಹೋಗೋದಿಲ್ಲ. ಸೊ ಎಲ್ ನೀನೋ ಬಂದಾಗೆಲ್ಲ ಏನಾಗುತ್ತೆ ಅಂದರೆ ಮಳೆ ಕಡಿಮೆ ಆಗುತ್ತೆ. ಸೊ ಇನ್ಸಿಡೆಂಟಲಿ ಆರ್ ಆಕ್ಸಿಡೆಂಟಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗೆಲ್ಲ ಎಲ್ ನೀನೋ ಬರ್ತಾ ಇರುತ್ತೆ, ಬರಗಾಲ ಬರ್ತಾ ಇರುತ್ತೆ. ದಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ, ದಟ್ ಈಸ್ ಬಿಕಾಸ್ ಆಫ್ ದಿ ಜಿಯೋಗ್ರಫಿಕಲ್ ಫೆನಾಮಿನನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾಯಿಲೆಯನ್ನ ಸ್ಪ್ರೆಡ್ ಮಾಡ್ತಕ್ಕಂಥ ಮಸ್ಕಿಟೋ ಯಾವುದು ಅಂದರೆ ಇಡೀಸ್ ಈಜಿಪ್ಟಿ ಮಸ್ಕಿಟೋ ಇಂದ ಈ ಒಂದು ಕಾಯಿಲೆ ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಜಾಗತಿಕ ಜೈನ ಶಾಂತಿ ರಾಯಭಾರಿಯಾಗಿ ಯಾರು ಗೌರವಿಸಲ್ಪಟ್ಟಿದ್ದಾರೆ? ಸೊ ಹೂ ಇಸ್ ಗೋಯಿಂಗ್ ಟು ಬಿ ಹಾನರ್ಡ್ ಆಸ್ ದಿ ಗ್ಲೋಬಲ್ ಜೈನ್ ಪೀಸ್ ಅಂಬಾಸಿಡರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಚಾರ್ಯ ಲೋಕೇಶ್ ಮುನಿ ಇವರನ್ನ ಸೊ ಜಾಗತಿಕವಾಗಿ ಜೈನ ಶಾಂತಿ ರಾಯಭಾರಿಯಾಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅವರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರನ್ನ ನಾವು ಗ್ಲೋಬಲ್ ಜೈನ್ ಪೀಸ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇವರನ್ನ ಆಯ್ಕೆ ಮಾಡಿರ್ತಾರೆ ಅಂದ್ರೆ ಈಸ್ ದಿ ಫೌಂಡರ್ ಆಫ್ ಅಹಿಂಸಾ ವಿಶ್ವಭಾರತಿ, ಅಹಿಂಸಾ ವಿಶ್ವಭಾರತಿಯ ಸಂಸ್ಥಾಪಕರಾಗಿದ್ದಾರೆ. ಸೊ ಅದಾದ್ಮೇಲೆ ಅಂಡ್ ವರ್ಲ್ಡ್ ಪೀಸ್ ಸೆಂಟರ್ ಅಂತ ಕರಿತೇವೆ, ಅಂದ್ರೆ ವಿಶ್ವ ಶಾಂತಿ ಕೇಂದ್ರವನ್ನ ಇವರು ಸ್ಥಾಪನೆ ಮಾಡಿರ್ತಾರೆ. ಸೊ ಈ ರೀತಿಯ ಕಾರಣಗಳಿಂದ ಇವರನ್ನ ಗ್ಲೋಬಲ್ ಜೈನ್ ಪೀಸ್ ಅಂಬಾಸಿಡರ್ ಆಗಿ ಈಗ ಅವರಿಗೆ ಡೆಸಿಗ್ನೇಟ್ ಮಾಡಿರ್ತಾರೆ ಅಥವಾ ಅವರಿಗೆ ಹಾನರ್ ಮಾಡಿರ್ತಾರೆ. ಸೊ ಈ ಒಂದು ಹಾನರ್ ಅನ್ನ ಒಂದು ಈವೆಂಟ್ ಅಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಅವರಿಗೆ ನೀಡ್ತಾರೆ. ಆ ಈವೆಂಟ್ ಯಾವುದು ಅಂದ್ರೆ ಜೈನ್ ಪಿಲಿಗ್ರಿಮ್ ಸೆಂಟರ್ ನವಗ್ರಹ ತೀರ್ಥ ಕ್ಷೇತ್ರ ಇನ್ ಹುಬ್ಬಳ್ಳಿ ವರೂರ್ ಕರ್ನಾಟಕ. ಅಂದ್ರೆ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯ ವರೂರಿನಲ್ಲಿರ್ತಕ್ಕಂಥ ಜೈನ ಯಾತ್ರಾ ಕೇಂದ್ರ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಹಾನರ್ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಭಾರತದಲ್ಲಿ ಅತಿ ದೊಡ್ಡ ನಾವೀನ್ಯತೆ ಪ್ರಶಸ್ತಿ ಎಂದು ಗುರುತಿಸಲ್ಪಟ್ಟಿರ್ತಕ್ಕಂಥ ಏಜಿಸ್ ಗ್ರಹಂ ಬೆಲ್ ಪ್ರಶಸ್ತಿಗಳನ್ನು ಯಾರು ಪ್ರಾರಂಭಿಸಿದರು? ಹೂ ಇನಿಷಿಯೇಟೆಡ್ ಏಜಿಸ್ ಗ್ರಹಂ ಬೆಲ್ ಅವಾರ್ಡ್ ವಿಚ್ ಆರ್ ರೆಕಗ್ನೈಸ್ಡ್ ಆಸ್ ದಿ ಲಾರ್ಜೆಸ್ಟ್ ಇನೋವೇಷನ್ ಅವಾರ್ಡ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಜಿಸ್ ಸ್ಕೂಲ್ ಆಫ್ ಡೇಟಾ ಸೈನ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಈ ಅವಾರ್ಡ್ ಅನ್ನ ಈ ವರ್ಷ ಸಿ ಡಾಟ್ಗೆ ಕೊಟ್ಟಿರ್ತಾರೆ. ಸಿ ಡಾಟ್ಗೆ 3 ಈ ಒಂದು ಏಜಿಸ್ ಗ್ರಹಂ ಬೆಲ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸಿ ಡಾಟ್ ಅಂದ್ರೆ ಏನು, ಅವರು ಈ ಸಿ ಡಾಟ್ ತೆಗೆದುಕೊಂಡಿರ್ತಕ್ಕಂಥ 3 ಅವಾರ್ಡ್ಸ್ ಯಾವ ಕ್ಯಾಟಗರಿಯಲ್ಲಿ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಲಾರ್ಜೆಸ್ಟ್ ಇನೋವೇಷನ್ ಅವಾರ್ಡ್ ಇನ್ ಇಂಡಿಯಾ ಅಂತ ಕರಿತೇವೆ, ಅಂದ್ರೆ ಭಾರತ ದೇಶದಲ್ಲಿ ಅತಿ ದೊಡ್ಡ ಒಂದು ನಾವೀನ್ಯತೆ ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇನಿಷಿಯೇಟೆಡ್ ಇನ್ ದ ಇಯರ್ 2010. ಸೊ ಇದನ್ನ ಇನಿಷಿಯೇಟ್ ಮಾಡಿರ್ತಕ್ಕಂಥವ್ರು ಎಜಿ ಸ್ಕೂಲ್ ಆಫ್ ಡೇಟಾ ಸೈನ್ಸ್ ನ ವತಿಯಿಂದ ಇದನ್ನ ಇನಿಷಿಯೇಟ್ ಮಾಡಿರ್ತಾರೆ. ಯಾರಿಗೆ ಕೊಡ್ತಾರೆ ಅಂದ್ರೆ ಬ್ರಿಲಿಯನ್ಸ್ ಆಫ್ ಯಂಗ್ ಮೈಂಡ್ಸ್, ಅಂದ್ರೆ ಅತ್ಯಂತ ತೇಜಸ್ಸನ್ನ ಅಥವಾ ಅತ್ಯಂತ ನಾವೀನ್ಯತೆಯನ್ನ ಹೊಂದಿರತಕ್ಕಂಥ ಯುವಕರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ವರ್ಷ ಸಿ ಡಾಟ್ ಅಂತ ಕರಿತೇವೆ, ಇದನ್ನ ನಾವು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತ ಕರಿತೇವೆ. ಸೊ ಇದು ನಮ್ಮ ಟೆಲಿಕಾಂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದ ಸರ್ಕಾರದ ಪ್ರಧಾನ ಟೆಲಿಕಾಂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೇಂದ್ರವಾಗಿರುತ್ತೆ. ಸೊ ಇದಕ್ಕೆ 3 ಕ್ಯಾಟಗರೀಸ್ಗಳಲ್ಲಿ ಅವಾರ್ಡ್ಗಳನ್ನು ನೀಡಲಾಗಿರುತ್ತೆ. ಆ 3 ಕ್ಯಾಟಗರೀಸ್ ಯಾವ್ದ್ಯಾವ್ದು ಅಂತ ನಾವು ನೋಡಿದಾಗ, ಸೊ ಮೊದಲನೇ ಅವಾರ್ಡ್ ಅನ್ನ ಇನೋವೇಷನ್ ಇನ್ AI ಅಂತ ಕರಿತೇವೆ, ಅಂದ್ರೆ ಕೃತಕ ಬುದ್ಧಿಮತ್ತೆಯಲ್ಲಿ ನಾವೀನ್ಯತೆ ಕ್ಯಾಟಗರಿಯಲ್ಲಿ. ಸೊ ಇವರ ಜೊತೆಗೆ ಗೂಗಲ್ ಇಂಡಿಯಾ ಇಬ್ಬರೂ ಕೂಡ ಈ ಒಂದು ಅವಾರ್ಡ್ ಅನ್ನ, ಅಂದ್ರೆ ಈ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಅವಾರ್ಡ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ಸೊ ಸಿ ಡಾಟ್ಗೆ ಏನಕ್ಕೆ ಈ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ASTR ಪ್ರಾಜೆಕ್ಟ್ ಅನ್ನ ಮಾಡಿರ್ತಾರೆ. ASTR ಯಾವುದಕ್ಕೆ ಸಂಬಂಧಪಟ್ಟಿತ್ತಂದ್ರೆ ಸೊ ಇದು ಫೈಟ್ ಅಗೇನ್ಸ್ಟ್ ಸೈಬರ್ ಕ್ರೈಮ್, ಅಂದ್ರೆ ಈ ಒಂದು ಸೈಬರ್ ಅಪರಾಧಗಳೇನಿರ್ತವೆ ಸೊ ಅದರ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಇನ್ವೆನ್ಷನ್ಗಾಗಿ ಸಿ ಡಾಟ್ಗೆ ಮೊದಲ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಎರಡನೇ ಅವಾರ್ಡ್ ಅನ್ನ ನಾವು ಇನೋವೇಷನ್ ಇನ್ ಸೋಷಿಯಲ್ ಗುಡ್ ಅಂತ ಕರಿತೇವೆ, ಅಂದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಒಂದು ನಾವೀನ್ಯತೆಗೂ ಕೂಡ ಎರಡನೇ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಯಾವ ಕಾರಣಕ್ಕಾಗಿ ಅಂದ್ರೆ CEIR ಅಂತ ಇನ್ವೆಂಟ್ ಮಾಡಿರ್ತಾರೆ. CEIR ಏನಕ್ಕೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಈ ಸ್ಟೋಲನ್ ಸೆಲ್ ಫೋನ್ಸ್ ಏನಿರುತ್ತೆ, ಅಂದ್ರೆ ಕಳೆದುಕೊಂಡಿರ್ತಕ್ಕಂಥ ಒಂದು ಮೊಬೈಲ್ ಫೋನ್ಗಳೇನಿರ್ತವೆ ಸೊ ಅದನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ ಒಂದು ಟೆಕ್ನಾಲಜಿಯನ್ನು ಅವರು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಎರಡನೇ ಪ್ರಶಸ್ತಿಯನ್ನು ಕೂಡ ಸಿ ಡಾಟ್ಗೆ ಕೊಟ್ಟಿರ್ತಾರೆ.
ಸೊ ಮೂರನೇ ಪ್ರಶಸ್ತಿಯನ್ನು ನಾವು ಇನೋವೇಷನ್ ಇನ್ ಟೆಲಿಕಾಂ ಕ್ಯಾಟಗರಿ ಅಂತ ಕರಿತೇವೆ. ಅಂದ್ರೆ ಈ ಟೆಲಿಕಾಂ ವಿಭಾಗದಲ್ಲಿ ಒಂದು ನಾವೀನ್ಯತೆಯನ್ನ ಮಾಡಿರ್ತಕ್ಕಂಥ ಒಂದು ಕ್ಯಾಟಗರಿ ಆಗಿರುತ್ತೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಪ್ರಾಡಕ್ಟ್ಗೆ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಏನಿದು ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಪ್ರಾಡಕ್ಟ್ ಅಂದ್ರೆ ಅನ್ಬ್ರೇಕಬಲ್ ಸೆಕ್ಯೂರಿಟಿ ಫಾರ್ ಕಮ್ಯುನಿಕೇಶನ್. ಅಂದ್ರೆ ನಾವು ಒಂದು ಸಂವಹನವನ್ನ ಮಾಡ್ತಾ ಇರುವಾಗ ಸೊ ಅಲ್ಲಿ ಒಂದು ಭದ್ರತೆಯನ್ನ ಏರ್ಪಡಿಸ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಮೂರು ಕಾರಣಗಳಿಂದ ಮೂರು ಕ್ಯಾಟಗರೀಸ್ಗಳಲ್ಲಿ ಸಿ.ಗೆ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಲೇ ದಿವಾನ್ ದೆ ಸ್ಟಾಲಿನ್ ವಿನ್ಸ್ ಪ್ರೆಸ್ಟಿಜಿಯಸ್ ರೋಮ್ಯಾನ್ ರೊನಾಲ್ಡ್ ಬುಕ್ ಪ್ರೈಸ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪುಸ್ತಕ ಪ್ರಶಸ್ತಿ. ಸೊ ಇದನ್ನು ನಾವು ರೋಮ್ಯಾನ್ ರೋಲ್ಯಾಂಡ್ ಪುಸ್ತಕ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಪಂಕಜ್ ಕುಮಾರ್ ಚಟರ್ಜಿ ಇವರು ವೆಸ್ಟ್ ಬೆಂಗಾಲ್ನ ಟ್ರಾನ್ಸ್ಲೇಟರ್ ಆಗಿರ್ತಾರೆ. ಅಂದರೆ ಕವನಗಳನ್ನು ಅಥವಾ ಪುಸ್ತಕಗಳನ್ನು ಸೊ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥವ್ರಾಗಿರ್ತಾರೆ. ಸೊ ಅವರ ಹೆಸರನ್ನು ನಾವು ಪಂಕಜ್ ಕುಮಾರ್ ಚಟರ್ಜಿ ಅಂತ ಕರಿತೇವೆ. ಸೊ ಇವ್ರಿಗೆ ರೋಮ್ಯಾನ್ ರೊನಾಲ್ಡ್ ಬುಕ್ ಪ್ರೈಸನ್ನು ನೀಡಲಾಗಿರುತ್ತೆ. ರೋಮ್ಯಾನ್ ರೋಲ್ಯಾಂಡ್ ಬುಕ್ ಪ್ರೈಸನ್ನು ನೀಡಲಾಗಿರುತ್ತೆ. ಕಾರಣ ಏನಂದರೆ ಸೊ ಬೆಂಗಾಲಿ ರೆಂಡಿಷನ್ ಅಂದರೆ ಭಾಷಾಂತರ ಮಾಡಿರ್ತಾರೆ. ಸೊ ಬೆಂಗಾಲಿ ಭಾಷೆಗೆ ಭಾಷಾಂತರ ಮಾಡಿರ್ತಾರೆ. ಏನನ್ನ ಭಾಷಾಂತರ ಮಾಡಿರ್ತಾರೆ ಅಂದರೆ ಜೀನ್ ಡೇನಿಯಲ್ ಬಾಲ್ಟರಸ್ ಸೊ ಇವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಆ ಪುಸ್ತಕವನ್ನು ನಾವು ಲೇ ದಿವಾನ್ ದೆ ಸ್ಟಾಲಿನ್ ಅಂತ ಕರಿತೇವೆ. ಸೊ ಈ ಒಂದು ಪುಸ್ತಕವನ್ನು ಟ್ರಾನ್ಸ್ಲೇಟ್ ಮಾಡಿ ಅವ್ರು ಏನಂತ ಟೈಟಲ್ ಕೊಟ್ಟಿರ್ತಾರೆ ಅಂದರೆ ದಿವಾನ್ ಸ್ಟಾಲಿನರ್ ಅಂತ ಟೈಟಲ್ ಕೊಟ್ಟಿರ್ತಾರೆ. ಸೊ ಈ ಪುಸ್ತಕಕ್ಕೆ ಈಗ ಈ ಒಂದು ಅವಾರ್ಡನ್ನು ಕೊಟ್ಟಿರ್ತಾರೆ. ಅವಾರ್ಡನ್ನು ನಾವು ರೋಮ್ಯಾನ್ ರೋಲ್ಯಾಂಡ್ ಬುಕ್ ಪ್ರೈಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿ ಏನಿರುತ್ತೆ ಯಾರು ಕೊಡ್ತಾರೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ವರ್ಕ್ಸ್ ಆಫ್ ಫಿಕ್ಷನ್ ದಟ್ ಪ್ರಮೋಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಎಂಪತಿ ಅಕ್ರಾಸ್ ಕಲ್ಚರ್ಸ್. ಅಂದರೆ ಸಂಸ್ಕೃತಿಗಳಾದ್ಯಂತ ತಿಳುವಳಿಕೆ ಆಗಿರ್ಬೋದು ಮತ್ತು ಸಹಾನುಭೂತಿ ಆಗಿರ್ಬೋದು. ಸೊ ಇದನ್ನ ಉತ್ತೇಜನ ಮಾಡ್ತಕ್ಕಂಥ ಅತ್ಯುತ್ತಮ ಕಾಲ್ಪನಿಕ ಕೃತಿಗಳಿಗೆ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇಟ್ ಈಸ್ ನೇಮ್ಡ್ ಆಫ್ಟರ್ ರಿನೋಡ್ ಫ್ರೆಂಚ್ ರೈಟರ್. ಸೊ ಈ ಒಂದು ಪ್ರಶಸ್ತಿ ಯಾರ ಒಂದು ಹೆಸರಿನಲ್ಲಿ ಮಾಡಲಾಗಿರುತ್ತೆ ಅಂದರೆ ಸೊ ಫ್ರೆಂಚ್ನ ಒಬ್ಬ ಫೇಮಸ್ ಆಗಿರ್ತಕ್ಕಂಥ ಒಬ್ಬ ರೈಟರ್ನ ಹೆಸರಿನಲ್ಲಿ ಕೊಡ್ತಾರೆ. ಸೊ ಇವರಿಗೆ ನೋಬೆಲ್ ಪ್ರಶಸ್ತಿಯನ್ನ ಕೂಡ ಕೊಟ್ಟಿರಲಾಗಿರುತ್ತೆ. ಸೊ ಅವರ ಹೆಸರನ್ನ ನಾವು ರೋಮ್ಯಾನ್ ರೋಲ್ಯಾಂಡ್ ಅಂತ ಕರಿತೇವೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1991 ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಫ್ರೆಂಚ್ ಎಂಬಸಿ ಭಾರತ ದೇಶದಲ್ಲಿರ್ತಕ್ಕಂಥ ಫ್ರೆಂಚ್ ರಾಯಭಾರಿ ಕಚೇರಿಯಿಂದ ಈ ಒಂದು ಅವಾರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ 27 ಫೆಬ್ರವರಿಯನ್ನ ನಾವು ಇಂಟರ್ನ್ಯಾಷನಲ್ ಪೋಲಾರ್ ಬೇರ್ ಡೇ ಅಂತ ಕರಿತೇವೆ. ಅಂದ್ರೆ ಅಂತಾರಾಷ್ಟ್ರೀಯ ಹಿಮಕರಡಿ ದಿನ ಅಂತ ಕರಿತೇವೆ. ಸೊ ಹಿಮಕರಡಿಗಳು ನಮ್ಮ ಜಗತ್ತಿನಲ್ಲಿ ಕಡಿಮೆ ಆಗಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದು ಅರ್ಲಿ 2000s ಅಲ್ಲಿ. ಸೊ ಗ್ಲೋಬಲ್ ವಾರ್ಮಿಂಗ್ ಯಾವಾಗ ಜಾಸ್ತಿ ಆಯಿತು ಅವಾಗ ಹಿಮಕರಡಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಲಿಕ್ಕೆ ಸೊ ಈ ಒಂದು ದಿನವನ್ನ 2011ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವರ್ಲ್ಡ್ NGO ಡೇ ಅಥವಾ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದಿನವನ್ನ 27ನೇ ಫೆಬ್ರವರಿ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ ಬಿಲ್ಡಿಂಗ್ ಅ ಸಸ್ಟೈನಬಲ್ ಫ್ಯೂಚರ್ ದ ರೋಲ್ ಆಫ್ NGOs ಇನ್ ಅಚೀವಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅಂದರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲಿಕ್ಕೆ NGOಗಳ ಒಂದು ಕೊಡುಗೆ ಏನಿದೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಫಸ್ಟ್ ಇಂಡಿಯನ್ ಟು ಗೆಟ್ ಹಾನರರಿ ನೈಟ್ವುಡ್ ಫ್ರಮ್ ಕಿಂಗ್ ಚಾರ್ಲ್ಸ್ III. ಸೊ ಕಿಂಗ್ ಚಾರ್ಲ್ಸ್ III ರವರಿಂದ ಗೌರವ ನೈಟ್ವುಡ್ ಅನ್ನು ಪಡೆದಿರ್ತಕ್ಕಂಥ ಭಾರತ ದೇಶದ ಮೊದಲ ವ್ಯಕ್ತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಯಾರು ಕೊಟ್ಟಿರ್ತಾರೆ ಅಂದರೆ ಭಾರತಿ ಎಂಟರ್ಪ್ರೈಸಸ್ ಫೌಂಡರ್ ಚೇರ್ಮನ್ ಆಗಿರ್ತಕ್ಕಂಥ ಸುನೀಲ್ ಭಾರತಿ ಮಿತ್ತಲ್ ರವರಿಗೆ ಈ ಒಂದು ನೈಟ್ಹುಡ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ನೈಟ್ಹುಡ್ ಅನ್ನ ಕಿಂಗ್ ಚಾರ್ಲ್ಸ್ III ಅವರಿಂದ ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ದಿ ಹೈಯೆಸ್ಟ್ ಹಾನರ್ ಕನ್ಫರ್ಡ್ ಬೈ ಬ್ರಿಟಿಷ್ ಸಾವರಿನ್ ಟು ಸಿವಿಲಿಯನ್. ಅಂದ್ರೆ ಬ್ರಿಟಿಷರು ಮುಂಚೆ ಎಲ್ಲೆಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಆ ಒಂದು ರಾಜ್ಯಗಳಿಗೆ ನೀಡ್ತಕ್ಕಂಥ ಅತ್ಯುನ್ನತ ಗೌರವಗಳಲ್ಲಿ ಇದನ್ನ ಒಂದಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 660. ಸೊ ಇಲ್ಲಿ ನೀವು ಪ್ರಶ್ನೆಗಳನ್ನ ಪಾಸ್ ಮಾಡಿ ನನಗೆ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್. ಥ್ಯಾಂಕ್ ಯು.